ಸರ್ ಆಗಿದೆ. ಏನು ಕಷ್ಟ ಆಗ್ತಿಲ್ವಲ್ಲ? ಇಲ್ಲ ಸರ್. ಇದು ಮೊದಲನೇ ಸತಿ ಯೂಸ್ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಅನ್ಸ್ಬೋದು. ಆಮೇಲೆ ಇನ್ ಕೆಲವರು ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತಾರೆ, ಅವರಿಗೆ ಸ್ವಲ್ಪ ಸ್ಲೋ ಅನ್ಸ್ಬೋದು. ಇಬ್ರು ನಡುವೆ ಬ್ರಿಡ್ಜ್ ಮಾಡ್ಕೊಂಡು ಸ್ವಲ್ಪ ಅವಸರ ಸ್ವಲ್ಪ ನಿಧಾನವಾಗಿ ಹೋಗೋಣ ನಾರ್ಮಲ್ ಸ್ಪೀಡಲ್ಲಿ. ಎಲ್ಲ ಮತ್ತೆ ಜಗನ್ನಾಥ ಹೋರ ಆನ್ ಮಾಡ್ಕೊಳ್ಳಿ. 7ನೇ ತಾರೀಕು ಫೆಬ್ರವರಿ 2021 ಫೈಲ್ ಓಪನ್ ಮಾಡಿ ರೆಡಿ ಇಟ್ಕೊಳ್ಳಿ. ವಿಲ್ ಕಂಟಿನ್ಯೂ. ಓಕೆ ಸರ್. ನಾನು ಶೇರ್ ಮಾಡ್ಕೊತೀನಿ ಸ್ಕ್ರೀನು. ಇನ್ನು ಬೇಕಾಷ್ಟು ಕೆಲಸ ಮಾಡೋದಿದ್ರೆ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಕಾಣ್ತಾ ಇದೆ ಸ್ಕ್ರೀನು? ನೋಡಿ, ಮತ್ತೆ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಪ್ರಿಫರೆನ್ಸು ಈಗ ರಿಲೇಟೆಡ್ ಟು ಡಿಸ್ಪ್ಲೇ ಬನ್ನಿ. ಓಕೆ, ಅದು ಕ್ಲಿಕ್ ಮಾಡಿ ಚಾರ್ಟ್ ಸ್ಟೈಲ್ ಅಂಡ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಸರ್. ಏನ್ ಬಂತು ನಿಮಗೆ ಇಲ್ಲಿ? ಇಂಗ್ಲಿಷ್. ಎಷ್ಟೊಂದು ಲ್ಯಾಂಗ್ವೇಜ್ ಬರ್ತಿದೆ. ಎಸ್. ಚೂಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ವೆನ್ ರೈಟಿಂಗ್ ಪ್ಲಾನೆಟ್ ನೇಮ್ಸ್ ಇನ್ ಚಾರ್ಟ್ಸ್ ಅಂತ ಬಂತು. ಓಕೆ ಸರ್. ಇಲ್ಲಿ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಇಟ್ಕೊಳ್ಳಿ. ನಾವು ಕನ್ನಡ ನೋಡಲ್ಲಿದ್ದೀವಿ, ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಕನ್ನಡ ಮಾಡ್ಕೋಬೇಕಾ ಸರ್? ಕನ್ನಡ ಮಾಡ್ಕೊಳ್ಳಿ ಬೇಕಾದವರು. ಕನ್ವಿನಿಯನ್ಸ್ ಪ್ರಿಫರೆನ್ಸ್ ಆಗ್ತದೆ. ಈಗ ರಿಲೇಟೆಡ್ ಟು ಡಿಸ್ಪ್ಲೇ ತಗೊಳ್ಳಿ, ಸೆಕೆಂಡ್ ಒನ್ ಬಂತಾ? ನೋಡಿ, ಬನ್ನಿ ಇಲ್ಲಿ ನೋಡಿ, ಪ್ರಿಫರೆನ್ಸ್ ಕ್ಲಿಕ್ ಮಾಡಿ, ರಿಲೇಟೆಡ್ ಟು ಡಿಸ್ಪ್ಲೇ ಕ್ಲಿಕ್ ಮಾಡಿ. ಅದರಲ್ಲಿ ಮೊದಲನೇ ಆಯ್ಕೆ ಚಾರ್ಟ್ ಸ್ಟೈಲ್ ಅಂಡ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿ. ಅದರಲ್ಲಿ ಇಂಗ್ಲಿಷ್ ಇದೆ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಇಟ್ಕೊಳ್ಳಿ. ನಾವು ಕನ್ನಡ ತಗೋತೀವಿ, ನೀವು ಕನ್ನಡ ತಗೊಳ್ಳಿ. ಇಲ್ಲಿ ನೆಕ್ಸ್ಟ್ ಟ್ಯಾಬ್ ಒತ್ತಿ, ಆಪ್ಷನ್ ಬಂತಿಲ್ಲಿ. ಸೌತ್ ಇಂಡಿಯನ್ ಇದೆ, ಸೌತ್ ಇಂಡಿಯನ್ ಇರೆಗ್ಯುಲರ್ ಇದೆ, ನಾರ್ತ್ ಇಂಡಿಯನ್ ಇದೆ, ಈಸ್ಟ್ ಇಂಡಿಯನ್ ಇದೆ, ಈಸ್ಟ್ ಇಂಡಿಯನ್ ವಿತ್ ಫ್ರೇಮ್ ಇದೆ. ನಾವು ಎಲ್ಲ ಕುಂಡಲಿ ತಯಾರು ಮಾಡ್ತಿರೋದು ದಕ್ಷಿಣ ಭಾರತದಲ್ಲಿ ರೆಗ್ಯುಲರ್. ಓಕೆ ಸರ್. ಆ ಮೊದಲನೇ ಆಯ್ಕೆ ಮಾಡ್ಕೊಳ್ಳಿ, ಸೌತ್ ಇಂಡಿಯನ್ ರೆಗ್ಯುಲರ್ ಬಂದಿರಬೇಕು. ಓಕೆ, ಮತ್ತೆ ಟ್ಯಾಬ್ ಕ್ಲಿಕ್ ಮಾಡಿ. ಎಸ್. ಇಲ್ಲಿ 2 ಆಯ್ಕೆ ಬರುತ್ತೆ ನಿಮ್ಗೆ. ಒಂದು ಇಂಗ್ಲಿಷ್ ಹೆಸರುಗಳು, ಸಂಸ್ಕೃತದ ಹೆಸರುಗಳು. ನಮ್ಮ ಭಾರತೀಯ ಹೆಸರುಗಳಲ್ಲಿ ಸಾಂಸ್ಕ್ರಿಟ್ ನೇಮ್ಸ್ ತಗೊಳ್ಳಿ. ಸಂಸ್ಕೃತ್ ನೇಮ್ಸ್ ತಗೊಳ್ಳಿ. ಓಕೆ, ಓಕೆ, ಎಸ್ ಸರ್. ಇನ್ನೊಂದ್ಸತಿ ಟ್ಯಾಬ್ ಕ್ಲಿಕ್ ಮಾಡಿ. ಎಸ್. ಸಾಂಸ್ಕ್ರಿಟ್ ನೇಮ್ಸ್ ಎಲ್ಲೋ ಆಯ್ಕೆ ಮಾಡ್ಕೊಳ್ಳಿ. ಇಂಗ್ಲಿಷ್ ನೇಮ್ಸ್ ಇದೆ, ಸಾಂಸ್ಕ್ರಿಟ್ ನೇಮ್ಸ್ ಎಲ್ಲೋ ಸಂಸ್ಕೃತ ಅನ್ಕೊಳ್ಳಿ. ಓಕೆ ಸರ್. ಓಕೆ ಅನ್ನಿ. ಓಕೆ, ನೋಡಿ, ನಿಮ್ ಕುಂಡ್ಲಿನಲ್ಲಿ ಅಬ್ಸರ್ವ್ ಮಾಡಿ ಏನಾಗಿದೆ. ಈಗ ಕನ್ನಡ ಬಂತ. ಈಗ ಎಲ್ಲ ಕನ್ನಡ ಬಂತು. ಆಮೇಲೆ ಇಲ್ಲೆಲ್ಲ ನೋಡಿ, ಮಾತ್ರ ಕನ್ನಡ ಅಲ್ಲ ಡಿಸ್ಪ್ಲೇ ಮಾತ್ರ ಕನ್ನಡ ಬರೋದು, ಮಿಕ್ಕಿದೆಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಓಕೆ ಸರ್. ಓನ್ಲಿ ಡಿಸ್ಪ್ಲೇ ಇನ್ ಕನ್ನಡ. ಈ ಕಡೆ ಪಕ್ಕದಲ್ಲಿ ನೋಡಿ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು ಎಲ್ಲ ಇದೆಲ್ಲ ಪ್ಲಾನೆಟ್ಸ್. ಅದು ನಿಮ್ಗೆ ಸ್ವಲ್ಪ ಕಂಫರ್ಟಬಲ್ ಅಲ್ಲ? ಹೌದು ಸರ್. ಅದೇ ಇಟ್ಕೊಳ್ಳಿ. ಓಕೆ, ಓಕೆ ಸರ್. ಈಗ ನೋಡಿ, ಕೆಲವರಿಗೆ ಫಾಂಟ್ ಚಿಕ್ಕದಾಗ್ಬಿಟ್ಟಿರ್ಬೋದು. ಈಗ ಇಂಗ್ಲಿಷ್ ಇದ್ದಾಗ ದೊಡ್ಡದಾಗಿತ್ತು, ಈಗ ಕನ್ನಡ ಬಂದ್ಮೇಲೆ ಚಿಕ್ಕದಾಗಿರ್ಬೋದು. ಓಕೆ, 2 ಕೊಟ್ಟಿದಾರಲ್ಲ ಇಲ್ಲಿ, ಅದರಲ್ಲಿ ದೊಡ್ಡನ ಕ್ಲಿಕ್ ಮಾಡಿ. ನೋಡಿ, ಸ್ವಲ್ಪ ದೊಡ್ಡದಾಯ್ತು ನೋಡಿ ಫಾಂಟ್ಸ್ ಅಲ್ವಾ? ಹೌದು ಸರ್. ನೋಡಿ, ಇಲ್ಲಿ 6 ಸೆಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಿಮಗೆ ಪ್ಲಾನೆಟ್ಸ್ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಫ್ರೇಮ್ ಮಾಡ್ಕೊಳ್ಳಿ. ಈಗ ಇಷ್ಟು ಕೆಲಸ ಮಾಡಿದಿರಲ್ವಾ ನೀವು? ಪ್ರತಿ ಸರ್ತಿ ಇಷ್ಟು ಕೆಲಸ ಮಾಡ್ಬೇಕಾದ್ರೆ ಸಮಯ ತಗೊಳುತ್ತಲ್ವಾ? ಹೌದು ಸರ್. ಎಲ್ರ ಬಳಿ ಸಮಯ ಇರುತ್ತಾ? ಇದು ಸೇವ್ ಆಗ್ಬೇಕಲ್ವಾ ನಮಗೆ? ಹೌದು ಸರ್. ಮತ್ತೆ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಎಸ್. ಅದರಲ್ಲಿ ಸೇವ್ ಪ್ರಿಫರೆನ್ಸಸ್ ಇದೆಯಲ್ಲ, ಓಕೆ, ಅದು ಕ್ಲಿಕ್ ಮಾಡಿ. ಎಸ್ ಸರ್. ಕ್ಲಿಕ್ ಮಾಡಿದ್ರಾ? ಎಸ್ ಸರ್. ಈಗ ನೀವು ತೆಗೆದಾಗ ನಿಮ್ಗೆ ಆಸ್ ಇಟ್ ಈಸ್ ಹಾಗೆ ಬರುತ್ತದು. ಓಕೆ ಸರ್. ಮತ್ತೆ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಓಕೆ, ರಿಲೇಟೆಡ್ ಟು ಡಿಸ್ಪ್ಲೇ ಕ್ಲಿಕ್ ಮಾಡಿ. ಓಕೆ ಸರ್. ನೋಡಿ, 2ನೇ ಆಯ್ಕೆ ಬನ್ನಿ, ಯೂಸ್ ಆಫ್ 2 ಚಾರ್ಟ್ ಸ್ಟೈಲ್ ಅಂತ. ಇಲ್ಲೇನಿದೆ ಅಂದ್ರೆ, ಕೆಲವು ಸತಿ ನೀವು ದಕ್ಷಿಣ ಭಾರತ, ಉತ್ತರ ಭಾರತದ ಕುಂಡಲಿಗಳನ್ನು ಒಟ್ಟಿಗೆ ನೋಡ್ಬೇಕಾಗತ್ತೆ. ಎಲ್ರಿಗೂ ದಕ್ಷಿಣ ಭಾರತದ ಕುಂಡಲಿ ಅಭ್ಯಾಸ ಇರಲ್ಲ.
ಅವಾಗ ಕುಂಡ್ಲಿ ನೋಡ್ಬೇಕು. ನಿಮ್ಮ ಸಮಯ ವೇಸ್ಟ್ ಆಗೋದು ಬೇಡ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಹ್ಮ್ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಎಸ್ ಒಂದು ನಾರ್ತ್ ಇಂಡಿಯಾ ಡೈಮಂಡ್ ಚಾರ್ಟ್ ಬರುತ್ತೆ, ಜೊತೆಗೆ ಸೌತ್ ಇಂಡಿಯಾ ಚಾರ್ಟ್ ಬರುತ್ತೆ. ಸುಮ್ಮನೆ ಒಂದ್ಸತಿ ಕ್ಲಿಕ್ ಮಾಡಿ ನೋಡೋಣ, ಮತ್ತೆ ವಾಪಸ್ ಹೋಗೋಣ. ಯಾವುದು ಕ್ಲಿಕ್ ಮಾಡ್ಬೇಕು ಸರ್? ಪ್ರಿಫರೆನ್ಸಿಗೆ ಬನ್ನಿ, ಹಾ ರಿಲೇಟೆಡ್ ಡಿಸ್ಪ್ಲೇ ಕ್ಲಿಕ್ ಮಾಡಿ, ಓಕೆ ಯೂಸ್ ಟೂ ಚಾರ್ಟ್ ಸ್ಟೈಲ್ ತಗೊಳ್ಳಿ. ಓಕೆ ಯೂಸ್ ಟು ಚಾರ್ಟ್ ಸ್ಟೈಲ್. ಓಕೆ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಯೂಸ್ ಟೂ ಚಾರ್ಟ್ ಸ್ಟೈಲ್ ಅಂತ, ಎಸ್ ಅಲ್ಲಿ ಅನ್ಚೆಕ್ ಆಗಿದಲ್ವಾ, ಹಾ ಅಲ್ಲಿ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಬರುತ್ತೆ. ಓಕೆ ಸರ್. ಓಕೆ ಅನ್ನಿ. ಓಕೆ ನೋಡಿ ಮಾಡಿದಾಗ ನಿಮ್ಗೆ ಇಲ್ಲಿ ಹಾ ನೋಡಿ ಮೇಲ್ಗಡೆ ದಕ್ಷಿಣ ಭಾರತ, ಕೆಳಗಡೆ ಉತ್ತರ ಭಾರತ ಕುಂಡಲಿ ಬಂದಿದೆಯಾ ಇಲ್ಲಿ? ಬಂದಿದೆ ಸರ್. ಇದು ಕೆಲವರಿಗೆ ಉತ್ತರ ಭಾರತದ ಕುಂಡಲಿ ಅಭ್ಯಾಸ ಇರೋರು ಇಲ್ಲಿ ನೋಡ್ಕೋಬಹುದು ಈ ರೀತಿ. ಓಕೆ ಓಕೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಅವರು. ಹ್ಮ್ ಓಕೆ, ಓಕೆ ಈಗ ಮತ್ತೆ ನಾವು ಮಾಮೂಲಿ ಬರಬೇಕು. ನೀವು ಪ್ರಿಫರೆನ್ಸ್ ಕ್ಲಿಕ್ ಮಾಡಿ, ಓಕೆ ರಿಲೇಟೆಡ್ ಡಿಸ್ಪ್ಲೇ ಕ್ಲಿಕ್ ಮಾಡಿ, ಎಸ್ ಯೂತ್ ಟೂ ಚಾರ್ಟ್ ಸ್ಟೈಲ್ ಕ್ಲಿಕ್ ಮಾಡಿ, ಎಸ್ ಅನ್ಚೆಕ್ ಮಾಡಿ ಮತ್ತೆ ಅದನ್ನ. ಎಸ್ ಓಕೆ ಅನ್ನಿ. ಓಕೆ ಸರ್. ಬಂತ ಎರಡು ಸ್ಕ್ವೇರ್ ಚೌಕ ಬಂತ ಇಲ್ಲಿ. ಹಾ ರಾಶಿನವ. ಇದು ನಮ್ಮ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಇದು. ಓಕೆ ಸರ್. ಓಕೆ, ಬನ್ನಿ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ, ರಿಲೇಟೆಡ್ ಡಿಸ್ಪ್ಲೇ ಕ್ಲಿಕ್ ಮಾಡಿ. ಓಕೆ ನೋಡಿ ಫಾಂಟ್ ಸೈಜ್ ಅಡ್ಜಸ್ಟ್ಮೆಂಟ್ ಅಂತ ಇದೆ. ಹಾ ನಿಮಗೆ ಬೇಕಾಗಿರೋದು ದೊಡ್ಡ ಫಾಂಟ್ ತಗೋಬಹುದು, ಹಾ ಇಲ್ಲ ಸ್ಮಾಲರ್ ತಗೋಬಹುದು. ಎಸ್ ಸರ್. ಅಡ್ಜಸ್ಟ್ ಫಾಂಟ್ ಸೈಜ್ ಮಾಡ್ಬೋದು, ನಿಮ್ಮ ಇಂಡಿವಿಜುವಲ್ ಟೇಸ್ಟ್ ಅದು ಮಾಡ್ಕೊಳ್ಳಿ. ಓಕೆ ಸರ್. ಅದ್ರ ಕೆಳಗಡೆ ಕಲರ್ಸ್ ಟು ಬಿ ಯೂಸ್ಡ್ ಇದೆಯಲ್ಲ, ಹ್ಮ್ ಅದು ಕ್ಲಿಕ್ ಮಾಡ್ಕೊಳ್ಳಿ. ಹ್ಮ್ ಇಲ್ಲಿ ವೆರೈಟೀಸ್ ಆಪ್ಷನ್ ಬರುತ್ತಿದ್ದು, ನಿಮ್ಮ ಪರ್ಸನಲ್ ಚಾಯ್ಸ್, ನಿಮ್ಗೆ ಹೆಂಗ್ ಬೇಕು ಕಲರ್ ಸೆಟ್ ಮಾಡ್ಕೋಬಹುದು. ಓಕೆ, ಹ್ಮ್ ನಾವು ಸದ್ಯಕ್ಕೆ ಡಿಫಾಲ್ಟ್ ಏನಿದೆಯೋ ಹಾಗೆ ಬಿಟ್ಟಿರ್ತೀವಿ. ಅದು ನೀವು ಪುರ್ಸೊತ್ತಿದಾಗ ಸೆಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಸಿಗುತ್ತೆ ನಿಮಗೆ. ಕ್ಯಾನ್ಸಲ್ ಬಟನ್ ಒತ್ತಿ, ಮತ್ತೆ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ, ರಿಲೇಟೆಡ್ ಟು ಡಿಸ್ಪ್ಲೇ. ಓಕೆ ಆಯ್ತಾ? ಓಕೆ ಸರ್. ನೋಡಿ ಈಗ ಪೇಜಸ್ ಟು ಇನ್ಕ್ಲೂಡ್ ಇನ್ ಪ್ರಿಂಟ್ಔಟ್ಸ್ ಕ್ಲಿಕ್ ಮಾಡಿ. ಓಕೆ ಸರ್. ಕ್ಲಿಕ್ ಮಾಡಿದ್ರ ಎಸ್ ಸರ್. ನೋಡಿ ಇದರಲ್ಲಿ ನಿಮಗೆ 1 2 3 4 5 6 7 8 9 10 11 12 ಆಯ್ಕೆ ಬರ್ತಾ ಇದೆ. ಎಸ್ ಸರ್. ಈ ಎಲ್ಲ ಆಯ್ಕೆ ಬೇಡ, ಮೊದಲನೇ ಮತ್ತು ಎರಡನೇ ಆಯ್ಕೆ ಮಾತ್ರ ಸಾಕು. ಏನು ಅಲ್ಲಿ ನಿಮಗೆ ಬೇಸಿಕ್ ಓಕೆ ರಾಶಿ ಕುಂಡಲಿ, ನವಾಂಶ ಕುಂಡಲಿ, ವಿಂಶೋತ್ತರಿ ದಶೆ ಎಲ್ಲ ಬರುತ್ತೆ. ಎರಡನೇ ಚೆಕ್ ಮಾಡಿದಾಗ ಸ್ಟ್ರೆಂತ್, ಅಷ್ಟಕ ವರ್ಗ, ಚೋದ್ಯಪಿಂಡ, ಷಡ್ಬಲ, ಭಾವಬಲ ಅಂತೆಲ್ಲ ಬರುತ್ತೆ. ಅದು ಬರುತ್ತೆ. ಅಷ್ಟು ಸಾಕು ಸದ್ಯಕ್ಕೆ. ಓಕೆ ಓಕೆ ಅಂತನ್ನಿ. ಸರ್ ಇದರಲ್ಲಿ ಎಷ್ಟಂತ ಚೆಕ್ ಮಾಡಬೇಕು? ಫಸ್ಟ್ ಎರಡು ಮಾತ್ರ ಚೆಕ್ ಇಲ್ಲ ಸರ್? ಫಸ್ಟ್ ಎರಡು ಮಾತ್ರ ಚೆಕ್ ಮಾಡಿ ಸಾಕು, ಮಿಕ್ಕಿದಲ್ಲಿ ಅನ್ಚೆಕ್ ಇರಲಿ. ಓಕೆ ಸರ್. ಮತ್ತೆ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ, ಹಾ ರಿಲೇಟೆಡ್ ಟು ಡಿಸ್ಪ್ಲೇ, ಓಕೆ ಅಸ್ಟ್ರಾಲಜರ್ ನೇಮ್ ಅಂಡ್ ಅಡ್ರೆಸ್ ಫಾರ್ ಪ್ರಿಂಟ್ಔಟ್. ಓಕೆ ಇಲ್ಲೇನಾಗತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಗುರ್ತಿರುತ್ತಲ್ವಾ. ಹಾ ಈಗ ಬೇರೆ ಕೊಡ್ಬೇಕಾಗತ್ತಲ್ಲ ರೆಫರೆನ್ಸ್. ಹಾ ನೋಡಿ ಇದಕ್ಕೆ ನಾವು ಕೊಟ್ಟಿದ್ದೀವಿ ನೋಡಿ, ಎಂಟರ್ ಯುವರ್ ನೇಮ್ ಅಂಡ್ ಅಡ್ರೆಸ್ ಕೇಳ್ತಾ ಇದ್ದು. ಹ್ಮ್ ಪ್ಲೀಸ್ ಎಂಟರ್ ಯುವರ್ ನೇಮ್, ಅಡ್ರೆಸ್, ಫೋನ್ ನಂಬರ್, ಇಮೇಲ್ ಎಕ್ಸೆಟ್ರಾ ಅಂತ. ಇದು ನೀವು ಪ್ರಿಂಟ್ ಮಾಡಿದಾಗ ನಿಮಗೆ ಕಾಣುತ್ತೆ. ದಿಸ್ ವಿಲ್ ಬಿ ಪ್ರಿಂಟೆಡ್ ಇನ್ ಎ ಬಾಕ್ಸ್ ಅಟ್ ದ ಟಾಪ್ ಆಫ್ ಯುವರ್ ಚಾರ್ಟ್ ಪ್ರಿಂಟ್ಔಟ್ಸ್ ಅಂತ. ಸೊ ನಾನಿಲ್ಲಿ ಬಾಕ್ಸ್ ಒಳಗೆ ಮಾಡಿದ್ದೀನಿ, ಶ್ರೀನಿವಾಸ ಶರ್ಮಾ, ಬೆಂಗಳೂರು 560078, ಮೊಬೈಲ್ ನಂಬರು 7022239539. ಬ್ರಾಕೆಟ್ ಅಲ್ಲಿ ಹಾಕಿದ್ದೀನಿ, ವಾಟ್ಸಪ್ ಮತ್ತು ಪೇಟಿಎಂ ನಂಬರ್ ಅದನ್ನೇ ಅಂತ. ಆಮೇಲೆ 83115789 ಮತ್ತು ಇನ್ನೊಂದು ಜಿಯೋ ನಂಬರು. ಆಮೇಲೆ ಗೂಗಲ್ ಪೇ ನಂಬರು 8073068109. ಇಮೇಲ್ sinusharma@gmail.com. ಇಷ್ಟೆಲ್ಲ ಕೊಟ್ಬಿಟ್ಟು ನಾನು ಓಕೆ ಅನ್ನೋ ಬಟನ್ ಒತ್ತಿದ್ದೀನಿ. ಆಯ್ತಾ? ಈಗ ಫೈಲಿಗೆ ಬನ್ನಿ. ಓಕೆ ಫೈಲ್ಗೆ ಸರ್. ಹಾ ಪ್ರಿಂಟ್ ಪ್ರಿವ್ಯೂಗೆ ಬನ್ನಿ. ಓಕೆ ಸರ್. ಪ್ರಿಂಟ್ ಪ್ರಿವ್ಯೂಗೆ ಬಂದಾಗ ಇದು ಕೇಳುತ್ತೆ, ನಿಮ್ಮ ಹೆಸರನ್ನು ಕೇಳುತ್ತದು. ಇದು ಯಾವ ಹೆಸರಲ್ಲಿ ಪ್ರಿಂಟ್ ಮಾಡಬೇಕು ಅಂತ. ಓಕೆ ಹಾ ಸರ್ ಇನ್ನೊಂದ್ಸಲ ರಿಪೀಟ್ ಮಾಡ್ರಿ. ಬನ್ನಿ, ಫೈಲಿಗೆ ಬನ್ನಿ. ರಿಫರೆನ್ಸಿಗೆ ಬಂದ್ರಿ? ಇಲ್ಲ, ಫೈಲಿಗೆ ಬನ್ನಿ ನೀವು.
ಪ್ರಿಫರೆನ್ಸ್ ಆಯ್ತು, ಫೈಲಿಗೆ ಬನ್ನಿ. ಓಕೆ ಸರ್. ಫೈಲಲ್ಲಿ ಪ್ರಿಂಟ್ ಪ್ರಿವ್ಯೂ ಕ್ಲಿಕ್ ಮಾಡಿ. ಓಕೆ ಸರ್. ಪ್ರಿಂಟ್ ಪ್ರಿವ್ಯೂ ಓಕೆ ಸರ್. ಅಲ್ಲೇನೋ ಬರುತ್ತೆ, ತಲೆಗೆಸ್ಕೊಡಿ, ಓಕೆ ಅಂತನ್ನಿ. ಓಕೆ ಓಕೆ ಸರ್. ಇಲ್ಲಿ ಬಂದಾಗ ನೀವು ಅಲ್ಲಿ ಆಯ್ಕೆ ಕೇಳತ್ತೆ ಏನ್ ಬೇಕು ಅಂತ. ಪ್ಲೀಸ್ ಎಂಟರ್ ಮೋರ್ ದೆನ್ 20 ವೆಬಿನಾರ್ ಅನ್ನಿ ಅಂತಿದೆ ಸರ್. ಏನಂడి? ಪ್ಲೀಸ್ ಎಂಟರ್ ನೋ ಮೋರ್ ದೆನ್ 20 ಕ್ಯಾರೆಕ್ಟರ್ಸ್. ಅದಕ್ಕೆ ವೆಬಿನಾರ್ ಅಂತ ಹಾಕಿ, WEBINAR ಅಂತ. ಓಕೆ ಓಕೆ ಅಂತನ್ನಿ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಓಕೆ ನೋಡಿ ಮೇಲ್ಗಡೆ ಬಾಕ್ಸ್ ಅಲ್ಲಿ ನನ್ನ ಹೆಸರು ಕಾಣ್ತಾ ಇದೆಯಾ? ಎಸ್ ಸರ್. ನೋಡಿ ಮೇಲ್ಗಡೆ ಬಾಕ್ಸ್ ಅಲ್ಲಿ ನನ್ನ ಹೆಸರು ಕಾಣ್ತಾ ಇದೆಯಾ? ಎಸ್ ಸರ್. ನೋಡಿ ವೆಬಿನಾರ್ ಅಂತ ಡೇಟ್ ಅದು ಕಾಣ್ತಾ ಇದೆಯಾ? ಸರ್. ಇಲ್ಲಿ ನೋಡಿ ದಿನಾಂಕ ಕಾಣ್ತಾ ಇದೆಯಾ? ಇಲ್ಲಿ ನೀಲಿ ಕಾಣ್ತಿಲ್ಲ ಆರೊಂದು. ಎಸ್ ಸರ್ ಕಾಣ್ತಿದೆ. ಇಲ್ಲಿ ದಿನಾಂಕ ಕಾಣ್ತಾ ಇದೆ. ಕೆಳಗಡೆ ಬಂದಾಗ ನೀವು ಪಂಚಾಂಗ ಕಾಣ್ತಿದೆ. ಹಾ ಇಲ್ಲಿ ನೋಡಿದಾಗ ಗ್ರಹ ಸಂಪತ್ತಿ ಕಾಣ್ತಾ ಇದೆ ನಿಮಗೆ. ಹೌದು ಹ? ಹೌದು. ಗ್ರಹ ಸಂಪತ್ತಿ ಕಾಣ್ತಾ ಇದೆ ಇಲ್ಲಿ. ಎಸ್. ಇಲ್ಲಿ ನಾವು ನೋಡಿದಾಗ ರಾಶಿ ಕುಂಡಲಿ ನವಾಂಶ ಕುಂಡಲಿ ಕಾಣ್ತಾ ಇದೆ. ಎಸ್ ಸರ್. ಮತ್ತೆ ಇಲ್ಲಿ ಕೆಳಗಡೆ ನೋಡಿದಾಗ ಇಲ್ಲಿ ವಿಂಶೋತ್ತರಿ ದಶ ಕಾಣ್ತಿದೆ. ಎಸ್ ಸರ್. ಮತ್ತೆ ನೆಕ್ಸ್ಟ್ ಪೇಜ್ ನೋಡಿದಾಗ ನಮಗೆ ಇಲ್ಲಿ ಅಷ್ಟಕ ವರ್ಗ ಇದೆಲ್ಲ ಕಾಣ್ತಾ ಇದೆ. ನೆಕ್ಸ್ಟ್ ಪೇಜ್ ಹೇಗೆ ಸರ್ ನೋಡೋದು? ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಮೇಲ್ಗಡೆ ಬನ್ನಿ, ಜಗನ್ನಾಥ ಹೋರ ಅಂತಿದೆಯಲ್ಲ ಅಲ್ಲಿ. ಆಯ್ತು. ಅಲ್ಲಿ ಬಂದಾಗ ನಿಮಗೆ ನೆಕ್ಸ್ಟ್ ಪೇಜ್ ಪ್ರೀವಿಯಸ್ ಪೇಜ್ ಅಲ್ಲಿ ಇದೀನಿ. ಹಾ ಈ ಪ್ರಿಂಟ್ ಪಕ್ಕದಲ್ಲಿ ನೆಕ್ಸ್ಟ್ ಪೇಜ್ ಅಂತ ಕಾಣುತ್ತೆ ನೋಡಿ. ಎಸ್ ಸರ್. ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಕಾಣುತ್ತೆ. ಹ್ಮ್ ಇದು ನಿಮಗೆ ಪ್ರಿಂಟ್ ಆದಾಗ ಚಾರ್ಟ್ ಯಾವ ರೀತಿ ಕಾಣುತ್ತೆ ಅಂತ. ಹ್ಮ್ ಓಕೆ, ಹ್ಮ್. ಮತ್ತೆ ಇದನ್ನ ಹೊರಗಡೆ ಬನ್ನಿ, ಇಂಟು ಕ್ಲಿಕ್ ಮಾಡಿ ರೈಟ್ ಸೈಡ್ ಅಲ್ಲಿ. ಸರ್ ಇಲ್ಲಿ ಈ ಸೆಕೆಂಡ್ ಪೇಜ್ ನಲ್ಲಿ ಒಂದ್ ಕಡೆ ಎಲ್ಲ ಓವರ್ಲ್ಯಾಪ್ ಆದಂಗಿದೆಯಲ್ಲ ಸರ್? ಅದು ಫಾಂಟ್ ಸೈಜ್ ಕಡಿಮೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಬಿಡಿ. ಓಕೆ ನೀವು ಪ್ರಿಂಟ್ ತಗೊಳ್ಳೋ ಟೈಮಲ್ಲಿ ಒಂದ್ಸತಿ ಚೆಕ್ ಮಾಡಿ ಫಾಂಟ್ ಸೈಜ್ ಕಡಿಮೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಲೊಕೇಟ್ ಆಗುತ್ತೆ ಅದು. ಓಕೆ ಓಕೆ, ಮತ್ತೆ ಇಲ್ಲಿ ಬಂದು ನಾವೀಗ ಇವಾಗ ನೀಟಾಗಿ ಒಂದು ಹಂತ ಕಾಣ್ತಾ ಇದೆ. ಈಗ ಇವಾಗ ನೆಕ್ಸ್ಟ್ ಸರ್ ಬರೋದು ಮತ್ತೆ ಅದು ಕ್ಲಿಕ್ ಮಾಡಿ ಕಳಿಸ್ಬಿಡಿ. ಬಲಗಡೆ ಮೇಲ್ಗಡೆ ಇಂಟು ಸರ್ ವೆಬಿನಾರ್ ಅಂತ ಎಲ್ಲಿ ಟೈಪ್ ಮಾಡಬೇಕ್ರಿ? ಫೈಲ್ ಇದೆಯಲ್ಲ ಇಲ್ಲಿ, ಫೈಲ್ ಕ್ಲಿಕ್ ಮಾಡಿ ಫಸ್ಟ್. ಹ್ಞೂ. ಪ್ರಿಂಟ್ ಪ್ರಿವ್ಯೂ ಕ್ಲಿಕ್ ಮಾಡಿ. ಹ್ಞೂ ಸರ್. ಅಲ್ಲೊಂದು ಆಯ್ಕೆ ಬರುತ್ತೆ, ನೀಲಿ ಬಣ್ಣದ ಆಯ್ಕೆ ಬರುತ್ತೆ. ಬಂದಿದೆ ಸರ್. ಅಲ್ಲಿ ವೆಬಿನಾರ್ ಅಂತ ಟೈಪ್ ಮಾಡಬೇಕು ನೀವು, WEBINAR ಅಂತ. ಓಕೆ ಸರ್. ಮಾಡಿದಾಗ ನಿಮಗೆ ಅಲ್ಲಿ ಬರುತ್ತೆ. ಓಕೆ ಓಕೆ ಸರ್. ಅದಾದ್ಮೇಲೆ ನಿಮಗೆ ಇಲ್ಲಿ ಬಲಗಡೆ ಮೇಲ್ಗಡೆ ಇಂಟು ಕ್ಲಿಕ್ ಮಾಡಿ. ಮತ್ತೆ ಮಾಮೂಲಿ ಚಾರ್ಟ್ಗೆ ಬರ್ತೀರಾ, ಹಿಂಗೆಲ್ಲ ನೀಟಾಗಿ ಕಾಣುತ್ತೆ. ಈಗ ಇಷ್ಟು ಮತ್ತೆ ಪ್ರಿಫರೆನ್ಸ್ ಬನ್ನಿ. ಓಕೆ. ಹಾ ಈಗ ಇವರು ಜಗನ್ನಾಥ ಹೋರ ಅವಾಗ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಹಾ ಇದನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಅದರ ಅಪ್ಡೇಟ್ಗಳೆಲ್ಲ ಸಿಗತ್ತೆ. ಅಪ್ಡೇಟ್ಸ್. ಇಲ್ಲಿ ತನಕ ಅರ್ಥ ಆಯ್ತಲ್ಲ ನಿಮ್ಗೆ? ಇಲ್ಲಿ ತನಕ ಯಾವ್ದು ಕನ್ಫ್ಯೂಸ್ ಇಲ್ವಲ್ಲ? ಬುಕ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಓಕೆ ಸರ್. ಲಾಸ್ಟ್ ಹೇಳಿದ್ರಲ್ಲ ಅದರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಪ್ರಿಫರೆನ್ಸಸ್ ಅಂತ ಬಂತು. ಅಪ್ಡೇಟ್ ಇದ್ರೆ ಅವರೇ ಕೊಡ್ತಾರೆ, ಕ್ಲಿಕ್ ಮಾಡಿದ್ರೆ ಬರುತ್ತೆ ನಿಮ್ಗೆ. ಓಕೆ ಆಮೇಲೆ ಯಾವುದು ಇದ್ರಲ್ಲಿ ಯಾವ್ದನ್ನ ನಾವು ಟಿಕ್ ಮಾಡ್ಬೇಕು ಸರ್? ಯಾವ್ದನ್ನ ಆಪ್ಷನ್ ಬರುತ್ತೆ ಸರ್, ಅದು ಯಾವ್ದಂತ ಕೇಳ್ತದೆ ನೋಡಿ. ಪ್ರಿಫರೆನ್ಸ್ ಬಂತಲ್ಲ ಇಲ್ಲಿ. ಹಾ ಸರ್. ಪ್ರಿಫರೆನ್ಸ್ ಅಲ್ಲಿ ಅಪ್ಡೇಟ್ ಅನ್ನೋದು ಕ್ಲಿಕ್ ಮಾಡಿ. ಎಸ್ ಸರ್. ಅಲ್ಲಿ 3 ಆಯ್ಕೆ ಬರ್ತಿದೆ. ಹೌದು. ನೀವು ಯಾವಾಗಲೂ ಆನ್ ನಲ್ಲಿ ಇರ್ತೀರ ಇಂಟರ್ನೆಟ್ ಅಂದ್ರೆ ಎನೇಬಲ್ ಆಟೋಮೆಟಿಕ್ ಅಪ್ಡೇಟ್ಸ್ ಅಂತ ಆಟೋಮೆಟಿಕ್ ಆಗಿ ಹಾಕಿ. ಹಾ ಆಮೇಲೆ ಅದು ಬೇಡ ಅಂದ್ರೆ ಡೌನ್ಲೋಡ್ ಟೆಸ್ಟ್ ರಿಲೀಸ್ ಅಂದ್ರೆ ಕೆಲವರು ಟೆಸ್ಟ್ ಮಾಡ್ತಾ ಇರ್ತಾರೆ, ಆಲ್ಫಾ ಬೀಟಾ ಅದೆಲ್ಲ. ಹಾ ಅದು ಕೆಲವು ಸತಿ ಸರಿಯಾಗಿ ಕೆಲಸ ಮಾಡುತ್ತೆ, ಕೆಲವು ಸತಿ ಸರಿಯಾಗಿ ಕೆಲಸ ಮಾಡಲ್ಲ. ಮೊದಲನೇ ಆಯ್ಕೆನಲ್ಲಿರಲಿ. ಓಕೆ. ಇವಾಗಲೇ ಚೆಕ್ ಮಾಡಬೇಕು ಅಂತಂದ್ರೆ ಇದನ್ನ ಚೆಕ್ ಮಾಡ್ಕೊಡಿ. ಮಾಡಿದಾಗ ನಿಮಗೆ ಓಕೆ ಅಂತನ್ನಿ. ಓಕೆ ಸರ್. ಅದು ನೋಡುತ್ತೆ, ದೇರ್ ಇಸ್ ನೋ ಅಪ್ಡೇಟ್ ಅವೈಲಬಲ್, ಯು ಹ್ಯಾವ್ ದ ಲೇಟೆಸ್ಟ್ ಸಾಫ್ಟ್ವೇರ್. ಓಕೆ ಸರ್. ಅಥವಾ ಪ್ರತಿ ಸತಿ ಒಂದು 15 ದಿನ ಬಂದು ಚೆಕ್ ಮಾಡ್ಕೊಳ್ತಾ ಇರಿ, ಇದು ನಿಮಗೆ ವರ್ಕೌಟ್ ಆಗುತ್ತೆ. ಓಕೆ ಓಕೆ ಸರ್. ಈಗ ನಾವು ಹೋಗ್ಬೇಕಾಗಿರೋದು ನೋಡಿ,
ಈಗ ಹೆಂಗ್ ಕಾಣ್ತಿದೆ ಸ್ಕ್ರೀನ್ ಅಲ್ಲಿ ನಿಮಗೆ? ಡಾಕ್ಯುಮೆಂಟ್ ಕಾಣ್ತಿದೆ ಸರ್. ಕನ್ನಡ ಬುಕ್ಗಳು ಕಾಣ್ತಾ ಇದೆಯಾ? ಹಾ ಸರ್. ನೋಡಿ ಇಲ್ಲಿ ನಿಮಗೆ ನಾನು ಬುಕ್ ಯಾವ ತರ ಕೊಡ್ತೀನಿ ಅಂತ ಒಂದು ಶೀಟ್ ಕೊಡ್ತಾ ಇದ್ದೀನಿ. ಹಾ ನೋಡಿ ನಿಮಗೆ ಜಗನ್ನಾಥ ಅವರ ಬಳಕೆಯ ಕೈಪಿಡಿ ಕಾಣ್ತಾ ಇದೆಯಾ ಅದು? ಎಸ್ ಸರ್. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಏನಂದ್ರೆ ಎಲ್ಲ ಕನ್ನಡದಲ್ಲಿ ತಿಳಿಸಿದ್ದೀನಿ. 53 ಪುಟಗಳಿದೆ ಇದು. ನಿಧಾನವಾಗಿ ಓದ್ಕೊಳ್ಳಿ. ನಾವ್ ಓಕೆ ಏನೇನ್ ಮಾಡ್ಬೇಕು ನೋಡಿ, ಏನೇನ್ ಕಲ್ಸ್ಕೊಡ್ತೀವಿ ಅಂತ. ಇಲ್ಲಿ ತನಕ ನಾವು ನಿಮ್ಗೆ ಏನ್ ಮಾಡುದು, ಸೆಟ್ಟಿಂಗ್ ಎಲ್ಲ ಪರಿಚಯ ಮಾಡಿಕೊಟ್ಟು ಇದೇ ಮೇಜರ್ ಟೈಮ್. ಓಕೆ ಓಕೆ ಸರ್. ನೋಡಿ 70 ಪರಿಚಯ ಆಯ್ತು ನಿಮ್ಗೆ, ಅದೆಲ್ಲ ತಿಳಿಸಿದ್ದೀನಿ ಇಲ್ಲಿಗೆ. ರಾಶಿ ಕುಂಡ್ಲಿ ಬರೋದು ಹೇಗೆ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ನಿಮ್ಮ ಗುರುತು ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ಪ್ರತಿ ದಿವಸ ನಿಮ್ಮ ಪಂಚಾಂಗದ ಬಳಿಕೆಗೆ ಹೋಗ್ಬೇಕು. ಎಲ್ಲಿಗೋಗ್ಬೇಕು? ಹ್ಮ್ ಪಂಚಾಂಗ ನೋಡೋದು ಹೇಗೆ ಪ್ರತಿದಿನ ಅಂತ. ಹ್ಮ್ ಓಕೆ ಬನ್ನಿ, ಇಲ್ಲಿ ಮೇಲುಗಡೆಯಿಂದ ಕೆಳಗಡೆ ಬನ್ನಿ. 4ನೇ ಸಾಲು. 4ನೇ ಸಾಲಿನಲ್ಲಿ ಮಿಸಲಲ್ಲಿ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ. ಮಿಸಿಲೇನಿಯಸ್. ಮೇಲ್ಗಡೆಯಿಂದ ಬನ್ನಿ. ಚಕ್ರ, ಬೇಸಿಕ್, ಸ್ಟ್ರೆಂತ್, ದಶ, ಟ್ರಾನ್ಸಿಟ್, ತಾಜಿಕ, ತಿಥಿ ಪ್ರವೇಶ, ಮಂಡೇನು, ಮಿಸೆಲೆನಿ ಬಂತಿಲ್ಲಿ ಕಾಣ್ತಾ ಇಲ್ಲಿ. ಹಾ ನೋಡಿ ಮಿಸೆಲೆನಿ ಬರುತ್ತಲ್ಲ ಇಲ್ಲಿ, ಹಾ ಇಲ್ಲಿ ಬನ್ನಿ. ಇದನ್ನು ಕ್ಲಿಕ್ ಮಾಡಿ. ಮಾಡ್ಬೇಕಾ? ಓಕೆ ಕ್ಲಿಕ್ ಮಾಡಿದ್ರ ಎಸ್ ಸರ್. ಇದು ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ನೋಡಿ 4 ಚಾಯ್ಸ್ ಬರ್ತಾ ಇದೆ. ಮಿಸೆಲೆನಿ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ 1, 2, 3, 4, 5 ಚಾಯ್ಸ್ ಕಾಣ್ತಾ ಇದೆ. ಹೌದು. ಓಕೆ ಸರ್ ಸ್ಕ್ರೀನ್ ಶೇರಿಂಗ್ ಹೋಯ್ತಾ ಸರ್? ತಗೋತೀನಿ. ಎಷ್ಟು ಚಾಯ್ಸ್ ಕಾಣ್ತಾ ಇದೆ ನಿಮಗೆ? ಸರ್ 5 ಚಾಯ್ಸ್ ಕಾಣ್ತಾ ಇದೆ. ಹೌದು ಸರ್. ಮೊದಲನೇದು ಆಂಗ್ಯುಲರ್ ರಿಟರ್ನ್ ಬಿಟ್ಬಿಡಿ ಅದು. ಓಕೆ ನೋಡಿ 1, 2, 3, 4ನೇ ಆಯ್ಕೆ ಬನ್ನಿ. ಕೆಳಗಡೆ ಪಂಚಾಂಗ ಕ್ಲಿಕ್ ಮಾಡಿ. ಕಾಣ್ತಾ ಇದೆ ಎಲ್ಲಿ ಅಂತ ಎಸ್ ಸರ್. ನೋಡಿ ಕಂಪ್ಲೀಟ್ ಕೆಳಗಡೆ ಬನ್ನಿ. ಇಲ್ಲಿ ನೋಡಿದಾಗ ನಿಮಗೆ ನೋಡಿ ಕಂಪ್ಲೀಟ್ ಕೆಳಗಡೆ ಬನ್ನಿ. ಹ್ಮ್ ಬಂದಾಗ ನಿಮ್ಗೆ ಇಲ್ಲಿ ಆಯ್ಕೆ ಕಾಣುತ್ತೆ ನೋಡಿ ಇಲ್ಲಿ. ಹೌದು ಸರ್. ಕಾಣ್ತಾ ಬಂತು. ಇದೆಯಲ್ಲಿ ಹಾ ಪಂಚಾಂಗ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಪಂಚಾಂಗನ Please ಹಾ repeat it, sir. ಐ ವಿಲ್ ರಿಪೀಟ್ ಇಟ್. ನೋಡಿ ಇಲ್ಲಿ ಫಸ್ಟ್ ಯು ಸೆಲೆಕ್ಟ್ ದ ಮಿಸೆಲೆನಿ. ಮೇಲ್ಗಡೆಯಿಂದ 4ನೇ ಸಾಲಕ್ಕೆ ಬನ್ನಿ. ಲಾಸ್ಟ್ ಚಾಯ್ಸ್ ನಾರೋ ಕಾಣ್ತಾ ಇದೆಯಾ? ಎಸ್ ಸರ್. ವೆರಿ ಸಿಂಪಲ್. ಅಲ್ಲಿ ಹುಡುಗ ಹುಡುಗಿದು ಗೊಂಬೆ ಕಾಣುತ್ತಲ್ಲ ಒಂದು ಸಿಂಪಲ್. Okay, sir. ಅದ್ರ ಕೆಳಗಡೆ ಮಿಸೆಲೆನಿ ಕಾಣ್ತಿದ್ಯಾ? Correct, sir. ಕ್ಲಿಕ್ ಮಾಡಿ ಇದನ್ನ. Yes. Sir, solar progression, nakshatra dasha progression, Bhrigupada and Sudarshana ಅದಲ್ಲ, Chakra ಅಲ್ಲ, dasha ಹಾ. progression ಅಂತೆಲ್ಲ ಇದೆಯಲ್ಲ sir. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಿದೆ ನೋಡಿ. ಇಲ್ಲಿ ನೋಡಿ ಗೊಂಬೆ ಕಾಣ್ತಾ ಇದೆ ಇಲ್ಲಿ. Sir, miscellany ಒತ್ತಿದಾಗ ಅದೇ sir ಬಂದಿದ್ದು ನಮ್ಗೆ. ಇಲ್ಲ ಇಲ್ಲಿ ನೋಡಿ ಸರ್ ಕೆಳಗೆ ಪಂಚಾಂಗ ಅಂತ ಇದೆ, ಅದು ಸೆಲೆಕ್ಟ್ ಮಾಡಿ. Active natal chart ಇದೆ, solar progression ಇದೆ, ಅದ್ರಲ್ಲೇ ನೋಡಿ ಕೆಳಗಡೆ nakshatra ಬಂದಾಗ dasha ನಿಮಗೆ progression, Bhrigupada progression. ಅದೇನು ಬೇಡ. 4 ಆಯ್ಕೆ ಕಾಣ್ತಿದಲ್ಲ ಅಲ್ಲಿ. ಆಂಗ್ಯುಲರ್ ರಿಟರ್ನ್, ಪ್ರೋಗ್ರೆಷನ್, ಪ್ರಶ್ನ, ಪಂಚಾಂಗ. ಹಾ ಸರ್. Last ಕೆಳಗಡೆ ಬಾಟಮ್ ಪೇಜ್ ಬಾಟಮ್ ಬಾಟಮ್ ಆಫ್ ದ ಟ್ಯಾಬ್ ಬಾಟಮ್ ಪೇಜ್ ಅಲ್ಲಿ ಟ್ಯಾಬ್ ಪಂಚಾಂಗ ಬಾಟಮ್ ಪೇಜಿಗೆ ಬನ್ನಿ. ಬನ್ನಿ, ಟ್ಯಾಬ್ ಸೆಲೆಕ್ಟ್ ಮಾಡಿ ಇಲ್ಲಿ. ನೋಡಿ ಇನ್ನೊಂದ್ಸತಿ ನೋಡ್ತೀನಿ ನೋಡಿ. ಮಿಸೆಲೆನಿ ಕ್ಲಿಕ್ ಮಾಡಿ ಫಸ್ಟ್. ಆರೋ ಮಾರ್ಕ್ ಪಂಚಾಂಗನ ಇದ್ ಮಾಡಿ ಸರ್, ದೊಡ್ಡದ್ ಮಾಡೋದು ಗೊತ್ತಾಗ್ಬೋದು ಕ್ವಶನ್ ಸರ್. ಮಿಸೆಲೆನಿ ಕ್ಲಿಕ್ ಮಾಡಿದಾಗ ನಿಮ್ಗೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ 5 ಆಯ್ಕೆಗಳು. ಪ್ರೋಗ್ರೆಷನ್, ಪ್ರಶ್ನ, ಪಂಚಾಂಗ ಅಂತ ಇದೆ. ಅದನ್ನ ಪಂಚಾಂಗ Yes. ಕ್ಲಿಕ್ ಮಾಡ್ಬೇಕು. ಪಂಚಾಂಗ ಸೆಲೆಕ್ಟ್ ಮಾಡ್ಬೇಕಾ ಸರ್ ಕೆಳಗೆ? ಪಂಚಾಂಗ ಕ್ಲಿಕ್ ಮಾಡಿ. ರೆಡ್ ಬಂದಿದೆ ನೋಡಿ, ಸೆಲೆಕ್ಟ್ ಬಂತ ಇಲ್ಲಿ. ಎಸ್ ಸರ್. ನೋಡಿ ಇಲ್ಲಿ ಬಂದಾಗ ನಿಮ್ಗೆ ನೋಡಿ ಇವತ್ತಿನ Sir, ದಿನ I got ಕಾಣ್ತಾ it. ಇದೆ. ಇವತ್ತಿನ ದಿನ ಕಾಣ್ತಿದೆ ನೋಡಿ. Sir. ಇವತ್ತಿನ ದಿನ ಕಾಣ್ತಾ ಇದೆ ನಮ್ಗೆ ಇಲ್ಲಿ. Yes. ಎಸ್ ಸರ್. ಎಷ್ಟು? ಫೆಬ್ರವರಿ
7/21. 1ನೇ ತಾರೀಕು ಇಲ್ಲಿ ನೀಲಿ ಮಾರ್ಕ್ ಮಾಡ್ತೀನಿ, ಕಾಣ್ತಾ ಇದೆಯಾ ನಿಮಗೆ? Yes, sir. ನೋಡಿ ಇಲ್ಲಿ ಫೆಬ್ರವರಿ 7ನೇ ತಾರೀಕು 2021 ಇಸ್ವಿ. ಯಾವ ವಾರ ಇವತ್ತು? ಭಾನುವಾರ. ಕೃಷ್ಣ ಪಕ್ಷ ಏಕಾದಶಿ. ಏಕಾದಶಿ ಎಲ್ಲಿ ತನಕ ಇದೆ? 4:48. ಅಲ್ಲಿ ಮೇಲ್ಗಡೆ ಸ್ಟಾರ್ ಕೊಟ್ಟಿದಾರಲ್ವಾ? ಹಾ. ಏನದು? ಇದು ರಾತ್ರಿ ಮುಗಿದು ಬೆಳಗಿನ ಜಾವ 4:45 ತನಕ ಅಂತ. ಹಾ. ಜ್ಯೇಷ್ಠ ನಕ್ಷತ್ರ ಮಧ್ಯಾಹ್ನ 4:12 ತನಕ ಅಂತ. ವ್ಯಾಘಾತ ಯೋಗ ಎಷ್ಟು ತನಕ? 1:56 ತನಕ. ಪವಕರ್ಣ 5:36 ತನಕ. ಬಾಲವಕರ್ಣ ಬೆಳಗಿನ ಜಾವ 48. ಬೆಳಗಿನ ಜಾವ 4:48. ಬೆಳಗಿನ ಜಾವ ರಾಹುಕಾಲ 4:48. ರಾಹುಕಾಲ ಸಂಜೆ 4:23 ರಾಹುಕಾಲಕ್ಕೆ ಮುಂಚೆ ನಿಮ್ ಕ್ಲಾಸ್ ಮುಗಿದೋಗಿರುತ್ತೆ. ಎಲ್ಲಿಂದ ಎಲ್ಲಿ ತನಕ? 6:19 ತನಕ. ಗುಳಿಕ ಕಾಲ 3:27 4:53. ಯಮಗಂಡ ಕಾಲ 12:34 2 ಗಂಟೆ. ಆಮೇಲೆ ದುರ್ಮುಹೂರ್ತ ವರ್ಜ್ಯ ಅಂತಿದೆ. ವರ್ಜ್ಯ ಅಂದ್ರೆ ಬಿಡ್ಬೇಕು ಅಂತ. ವರ್ಜ್ಯ ಅಂದ್ರೆ ಅದ್ ಬೇಡಿ ತಗೋಬಿಡಿತೀವಲ್ಲ, ಹಾ. ಈ ಮಾರ್ಕೆಟ್ ಏನೋ ತಗೊಳಕ್ ಹೋಗ್ತಾರೆ, ಐಟಮ್ ಕೆಟ್ಟೋಗಿರುತ್ತೆ, ಬೇಡ ಬಿಡಿ ಅಂತಾರಲ್ಲ, ಹಾ. ಹಂಗೆ ಈ ದಿನದಲ್ಲಿ ಯಾವ ಸಮಯ ಬೇಡ ಅಂದ್ರೆ ವರ್ಜ್ಯ ಅಂತ. ರಾತ್ರಿ 11:55 ಬೆಳಗಿನ ಜಾವ 1:27 ಗಂಟೆ ತನಕ ಯಾವ ಕೆಲಸನೂ ಬೇಡ ಅಂತ. ದುರ್ಮುಹೂರ್ತ ಪ್ರತಿದಿನನೂ ಒಂದು ದುರ್ಮುಹೂರ್ತ ಬರುತ್ತೆ. ಅದ್ಯಾವ ಬರುತ್ತೆ? ಇವತ್ತು ಸಂಜೆ 4:47 5:33. ಇದೆಲ್ಲ ನಿಮಗೆ ಮುಂಚೆ ಮುಹೂರ್ತ ಎಲ್ಲ ನೋಡ್ಬೇಕಾದ್ರೆ ಬೇಕಾಗತ್ತೆ. ಅದನ್ನ ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ ಸನ್ರೈಸ್ at 6:48, ಸನ್ಸೆಟ್ at ಈವ್ನಿಂಗ್ 6:20. ಇವತ್ತು ಚಂದ್ರ ಕಾಣಿಸ್ಕೊಳ್ಳೋದು ಯಾವಾಗ? ಬೆಳಗಿನ ಮಧ್ಯರಾತ್ರಿ ಬೆಳಗಿನ ಜಾವ 3:30. ಚಂದ್ರ ಮುಳುಗೋದು ಮಧ್ಯಾಹ್ನ 2:16. 2:16. ಇವತ್ತು ಚಂದ್ರ ಎಲ್ಲಿದ್ದಾನೆ? ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಎಷ್ಟೋ ತನಕ ಇರ್ತಾನೆ? 4:12 ತನಕ. ಕ್ಲಿಯರ್ ಅಲ್ಲ? ನೋಡಿ ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋಡಿ ಬೆಳಿಗ್ಗೆ ನೋಡಿದಾಗ ಇವತ್ತು ಭಾನುವಾರ ಅಲ್ವಾ? ಭಾನುವಾರ ಬೆಳಿಗ್ಗೆ 7:48 ತನಕ ರವಿಯ ಹೋರೆ, ಆಮೇಲೆ ಶುಕ್ರನ ಹೋರೆ, ಆಮೇಲೆ ಬುಧನ ಹೋರೆ, ಚಂದ್ರನ ಹೋರೆ, ಶನಿಯ ಹೋರೆ, ಗುರು ಹೋರೆ. ರಿಪೀಟ್ ಆಗ್ತಾ ಇರತ್ತೆ ಹಿಂಗಿದು. ಇವಾಗ ಎಷ್ಟಾಗಿದೆ ಟೈಮು? ಶನಿ ಹೋರೆ ಆಗ್ತಾ ಇದೆ. ಗುರು ಶನಿ ಹೊರೆ ಮುಗ್ದು ಇವಾಗ ಗುರು ಹೊರೆ ಸ್ಟಾರ್ಟ್ ಆಗಿದೆ. 12:48 ತನಕ ಗುರು ಹೋರೆ ಇದೆ. ಯಾವ ಹೋರಲ್ಲಿ ಇದೀವಿ ನಾವೀಗ? ಗುರು ಹೊರೆ. ಯಾವ ವಾರದಲ್ಲಿದ್ದೇವೆ? ಭಾನುವಾರ. ಇವೆಲ್ಲ ನೋಡ್ಕೋಬೇಕಾದ್ರೆ ಬೇಕಾಗತ್ತೆ. ಅವ್ರು ಕೊಟ್ಟಿದ್ದಾರೆ, ಬಳಸ್ಕೋಬಹುದು ನೀವು. ಈ ದಿನ ಇದು ಒಂದು ದಿನದ ಇವತ್ತಿಂದು. ನಮ್ಗೆ ಬೇರೆ ಯಾವ್ದೋ ದಿನಕ್ಕೆ ಬೇಕು ಅಂತಂದ್ರೆ ಈಗ ಮುಂದಿನ ವರ್ಷದ ಬೇಕು ಅಲ್ವಾ? ಅಥವಾ ನೀವು ಹುಟ್ಟಿದ ದಿನದ ಬೇಕು, ಯಾವಾಗ ಬೇಕನ್ನೋ ತಗೊಂಡಿದ್ರೆ ಹಾಕೋಬಹುದು. ಡೇಟ್ ಚೇಂಜ್ ಮಾಡೋದು ಸಿಕ್ಕೋಗುತ್ತೆ ನಿಮ್ಗೆ. ನೋಡೋಣ ಒಂದು ಎಕ್ಸಾಂಪಲ್. ಈಗ ನಮಗೆ ಫೆಬ್ರವರಿ 7ನೇ ತಾರೀಕು ಮುಂದಿನ ವರ್ಷ ಏನೋ ಬೇಕು ಅನ್ಸುತ್ತೆ. ಏನ್ ಬೇಕು ಅನ್ಸುತ್ತೆ? ಇಲ್ಲಿ ಬನ್ನಿ, ಪಂಚಾಂಗ ಮಿಸ್ಲೆನಿ ಹಾಗೆ ಇರ್ಲಿ. ಇಲ್ಲಿ ಗಡಿಯಾರ ಕಾಣುತ್ತಲ್ಲ, ಎರಡು ಗಡಿಯಾರ ಕಾಣ್ತಿದೆ ನೋಡಿ ನಿಮ್ಗೆ. ಕಾಣ್ತಾ ಇದೆಯಾ? ನೋಡಿ 2 ಗಡಿಯಾರ ಕಾಣ್ತಾ ಇದೆ ಇಲ್ಲಿ. ಸರ್ ನನ್ಗೆ ಅದು ಬರ್ತಿಲ್ಲ ಸರ್, ಇದು ಆಪ್ಷನ್ ಲಾಸ್ಟ್ ಸ್ಕ್ರೀನ್ ಅಲ್ಲಿ ಬರ್ತಿಲ್ಲ. ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡೆ ಬರುತ್ತೆ ನವೀನ್. ಅದು ಗೊತ್ತಾಗ್ತಿಲ್ಲ ಸರ್, ಅದು ಎಕ್ಸ್ಟೆಂಡ್ ಆಯ್ತು ಮಾಡ್ಕೊಡ್ತೀವಿ ನಾನು ಪರ್ಸನಲ್ ಆಗಿ. ಆರೋಕಿ ಪ್ರೆಸ್ ಮಾಡಿ ಸರ್, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆರೋಕಿ ಇದೆ ಅಲ್ಲ, ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಡಬಲ್ ಎ ವರ್ಗೂ ಬರ್ತಾ ಇದೆ ಸರ್ ಅಂದ್ರಲ್ಲಿ. ಸಣ್ಣ ಆರೋಗ್ಯ ಇದೆಯಲ್ಲ, ಅದು ಎಳ್ಕೊಂಡೋಗಿ ಆ ಕಡೆ ಬರುತ್ತೆ. ಅದು ಬರ್ತಾ ಇಲ್ಲ ಸರ್, ಅದಕ್ಕೆ ನೋಡಿ. ಆಯ್ತು ಸೆಟ್ ಮಾಡ್ಕೊಡ್ತೀವಿ ನಾನು, ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ನೋಡಿ ಸದ್ಯಕ್ಕೆ ಈಗ ಬುಕ್ಕಲ್ಲಿ ಸಿಗತ್ತೆ ನಿಮ್ಗೆ. ಓಕೆ ಸರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಡೇ ಅಂದ್ರೆ ಒಂದು ಹಿಂದ್ಗಡೆ ಟೈಮ್ ಕೊಟ್ಟಿದ್ದಾರೆ, ಇನ್ನೊಂದು ಮುಂದ್ಗಡೆ ಟೈಮ್ ಕೊಟ್ಟಿದಾರಲ್ಲ ಇಲ್ಲಿ. ಇನ್ನೊಂದ್ರಲ್ಲಿ ಕೊಟ್ಟಿದ್ದಾರೆ ಟೈಮ್ ಕೆಳಗಡೆ ಟಿ ಅಂತ ಕೊಟ್ಟಿದಾರಲ್ವಾ?
ಸರ್ ಕೊಟ್ಟಿದ್ದಾರೆ ಸರ್. ಆ ಕಡೆ ಟಿ ಎಸ್ ಕೊಟ್ಟಿದಾರಲ್ವಾ? ಸರ್ ಅಂದ್ರೆ ಎಡಗಡೆ ಗಡಿಯಾರಗಳನ್ನ ನಾವು ನಮ್ಮ ಜಾತಕಕ್ಕೆ ಬದಲಾಯಿಸ್ಕೊಳ್ಳೋ ಟೈಮ್ ಕೊಟ್ಟಿದ್ದಾರೆ. ಬಲಗಡೆ ಕೊಟ್ಟಿದಾರಲ್ಲ ಗಡಿಯಾರ, ಅದು ಗೋಚಾರದ ಸಮಯವನ್ನು ಬದಲಾಯಿಸ್ಕೊಳ್ಳೋಕೆ ಕೊಟ್ಟಿದ್ದಾರೆ, ಟ್ರಾನ್ಸಿಟ್ಗೆ. ಈಗ ನಾವು ಗೋಚಾರಕ್ಕೆ ಹೋಗ್ತಾ ಇಲ್ಲ, ನಮ್ಮ ಇದರಲ್ಲೇನೆ ನಾವು ಮುಂದಿನ ವರ್ಷಕ್ಕೆ ಹೋಗಬೇಕು. ಇಲ್ಲಿ ನೋಡಿ ಆಯ್ಕೆಗಳೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಅದು ಕೆಳಗಡೆ ಕಂಪ್ಲೀಟ್ ಕೆಳಗಡೆ ಆಯ್ಕೆ ಬನ್ನಿ ತಗೊಳ್ಳೋಣ ಇಲ್ಲಿ. ಓಕೆ ನೋಡಿ, ಇಯರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫೆಬ್ರವರಿ 7, 2021 ಬಂದಿದೆ. ನಾನು 1 ವರ್ಷ ಆಯ್ಕೆ ಮಾಡ್ಕೊಂಡೆ. 1 ವರ್ಷ ಮುಂದಕ್ಕೆ ಹೋದರೆ ನೋಡಿ ಫೆಬ್ರವರಿ 7 ಮಾಡಿದ್ರೆ ಸಾಕಲ್ವಾ ಸರ್? ಸರ್ ಇಲ್ಲಿ ನೋಡಿ. ನಿಮ್ಗೆ ಮಿನಿಟ್ಸ್ ಅಂತ ಬರ್ತಾ ಇದೆ ಸರ್. ಅದು ಕಂಪ್ಲೀಟ್ ಕೆಳಗಡೆ ಬನ್ನಿ ಮೇಡಮ್, ಇಯರ್ ಇದೆ. ಓಕೆ. ಸೆಲೆಕ್ಟ್ ಮಾಡ್ಕೊಂಡ್ರ ನೋಡಿ, ಫೆಬ್ರವರಿ 7, 2022 ಬಂತ? ಇಲ್ವಲ್ಲ ಸರ್. ನೋಡಿ ಇಲ್ಲಿ ಬನ್ನಿ ನೋಡಿ, ನಾವಿಲ್ಲಿ ಈಗ ಫೆಬ್ರವರಿ 7, 2021 ಇದ್ದೀವಾ? ಸರ್ ಇವತ್ತೇ ತೋರಿಸ್ತದೆ. ನೋಡಿ, ಸೆಕೆಂಡು, 15 ಸೆಕೆಂಡು, ಮಿನಿಟ್, ಅವರು, ಡೇ, ಮಂತ್, ಇಯರ್ ಅಂತ ಇದೆಯಲ್ಲ. ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೆಳಗೆ ಕಂಪ್ಲೀಟ್. ಓಕೆ, ಸೆಲೆಕ್ಟ್ ಆಯ್ತಾ? ಆಯ್ತು. ಈಗ ಸೆಲೆಕ್ಟ್ ಆದಾಗ ಮುಂದ್ಗಡೆ ಗಡಿಯಾರದ ಬಟನ್ ಕ್ಲಿಕ್ ಮಾಡಿ. ಬಂತಾ? ಓಕೆ, ಬಂತು. ನೋಡಿ, ಕ್ಲಿಕ್ ಮಾಡಿದಾಗ ನಿಮ್ಗೆ ಫೆಬ್ರವರಿ 7, 2022 ಬಂತು. ಮಂಡೇ, ಶುಕ್ಲ ಪಕ್ಷ, ಸಪ್ತಮಿ, ಅಶ್ವಿನಿ ನಕ್ಷತ್ರ ಎಲ್ಲವೂ ಬಂತಿಗೆ. ಮತ್ತೆ ಹಿಂದಿಗೆ ಬನ್ನಿ. ಇದೇ ತರ ನೀವು ತಿಂಗಳಿಗೂ ಚೆಕ್ ಕ್ಲಿಕ್ ಮಾಡ್ಕೋಬಹುದು. ನೋಡಿ, ಫೆಬ್ರವರಿ 7, 2021 ಇದೆ. ಮತ್ತೆ ಮುಂದೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಮಾರ್ಚ್ 7, 2021 ಬಂತು. ಸರ್ ಪ್ಲೀಸ್ ಇನ್ನೊಮ್ಮೆ ಹೇಳಿ ಪ್ಲೀಸ್. ನೋಡಿ, ಇಲ್ಲಿ 2 ಗಡಿಯಾರ ಕಾಣ್ತಾ ಇದೆಯಲ್ಲ ನಿಮ್ಗೆ ಇಲ್ಲಿ? ಎಸ್ ಸರ್. 2 ಗಡಿಯಾರ ಕಾಣ್ತಾ ಇದೆಯಾ ನಿಮ್ಗೆ? ಹೌದು ಸರ್. ಈ 2 ಗಡಿಯಾರದಲ್ಲಿ ಮೊದಲನೇ ಗಡಿಯಾರ ಜಾತಕಕ್ಕೆ, ಎರಡನೇ ಗಡಿಯಾರ ಟ್ರಾನ್ಸಿಟ್ ಅಂದ್ರೆ ಗೋಚಾರಕ್ಕೆ. ಓಕೆ, ಅಲ್ಲಿ ಆಯ್ಕೆ ವಿಂಡೋಗಳು ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಬೇಕಾದ ಸಮಯ ಆಯ್ಕೆ ಮಾಡ್ಕೋಬಹುದು. ಸರ್ ಇವಾಗ ಒಂದು 10 ನಿಮಿಷದ ಒಂದು ಲೈನ್ ಕಟ್ ಆಗಿತ್ತು ಸರ್. ಇವಾಗ ಯಾವ್ದು ಸೆಕ್ಷನ್ ಅಲ್ಲಿ ಇದು ಓಪನ್ ಆಗುತ್ತೆ ಅಂತ ಹೇಳಿದ್ ನೀವು? ನೋಡಿ ಬನ್ನಿ, ನೀವು ಜಗನ್ನಾಥ್ ಅವರ ಮೆನ್ಯೂಗೆ ಬನ್ನಿ. ಈಗ ನಾವು ಮಿಸೆಲೆನಿ ಮತ್ತು ಪಂಚಾಂಗನ ಇಟ್ಕೊಂಡಿದೀವಿ. ಓಕೆ ಓಕೆ ಸರ್. ಅದರಲ್ಲಿ ನೋಡಿ ಮೇಲ್ಗಡೆ ನಿಮಗೆ ಚಿಹ್ನೆಗಳು ಕಾಣುತ್ತಲ್ಲ, ಚಿಹ್ನೆಗಳಲ್ಲಿ ಮೇಲ್ಗಡೆ ಗಡಿಯಾರ ಕಾಣ್ತಾ ಇದೆಯಾ? ಅಲ್ಲ ಇವಾಗ ಹೇಳಿದ್ ಅರ್ಥ ಆಯ್ತು ಸರ್. ನಾನು ಕೇಳ್ತಿರೋದು 10 ನಿಮಿಷ ಕರೆಂಟ್ ಹೋಗಿತ್ತು ನಂದು, ಅವಾಗ ಏನ್ ಪಾಯಿಂಟ್ ಹೇಳಿದ್ರಿ ಅಂತ ಗೊತ್ತಾಗಿಲ್ಲ ಅಷ್ಟೇ. ಡಿಸ್ಕಸ್ ಮಾಡೋಣ. ನಿಮಗೆ ಬುಕ್ ಬರುತ್ತೆ, ಕ್ವಶನ್ ಆನ್ಸರ್ ಟೈಮಲ್ಲಿ ಡಿಸ್ಕಸ್ ಮಾಡೋಣ ಮೇಡಮ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಇಲ್ಲಿ ತಗೊಂಡಾಗ ನಿಮಗೆ ಮೊದಲನೇ ಗಡಿಯಾರ ನಿಮಗೆ ನ್ಯಾಟಲ್ ಚಾರ್ಟ್ಸ್ ಅಂತ, ಎರಡನೇ ಗಡಿಯಾರ ಗೋಚಾರಕ್ಕೆ ಅಂತ. ಇದೆಲ್ಲ ನಿಮಗೆ ಮುಂದೆ ಬಹಳ ಉಪಯೋಗ ಆಗುತ್ತೆ. ಮುಹೂರ್ತ ಕಂಡುಹಿಡಿಬೇಕಾದ್ರೆ, ಜಾತಕದ ತಪ್ಪುಗಳನ್ನು ಸರಿಪಡಿಸ್ಕೋಬೇಕಾದ್ರೆ, ಡೇಟಾ ಬರ್ತ್ಗಳನ್ನ ಮತ್ತು ನಿಮ್ಮ ಜೀವನದ ಘಟನೆಗಳೆಲ್ಲ ನೋಡ್ಬೇಕಾದ್ರೆ ತುಂಬಾ ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಲಿ ಇನ್ನೊಂದು ವಿಶೇಷವಾದ ಕೊಟ್ಟಿದ್ದಾರೆ. ಏನಂದ್ರೆ ನಿಮ್ಗೆ 1 ತಿಂಗಳ ಪಂಚಾಂಗ ಬೇಕು. ಏನ್ ಬೇಕು? 1 ತಿಂಗಳು ಪಂಚಾಂಗ ಬೇಕು. ಇಡೀ 1 ತಿಂಗಳು ಪಂಚಾಂಗ ಕೊಡಿ ಅಂತಾರೆ. ಮಾಡ್ಕೊಂಡು ಕೂತ್ಕೊಂಡು ಎಷ್ಟಾಗತ್ತೆ ಟೈಮ್ ನಿಮ್ಗೆ ಅಲ್ವಾ? ನೋಡಿ, ಈ ಮಿಸೆಲೆನಿ ಮತ್ತು ಪಂಚಾಂಗ ಇರೋ ಕಡೆ ಬನ್ನಿ. ಯಾವುದೇ ಭಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ. ಏನ್ರಿ? ರೈಟ್ ಕ್ಲಿಕ್ ಮಾಡಿ. ಮಾಡಿದಾಗ ನಿಮ್ಗೆಲ್ಲ 5 ಆಯ್ಕೆ ಬರುತ್ತೆ. ಏನು? ಕಾಪಿ ಮಂತ್ಲಿ ಎಫೆಮೆರಿಸ್ ಇನ್ JD ಫಾರ್ಮ್ಯಾಟ್ ಇಂದ ಒಂದು, ಅದೆಲ್ಲ ಬೇಡ. ಅದರಲ್ಲಿ ಕಾಪಿ ಮಂತ್ಲಿ ಪಂಚಾಂಗ ಸೆಲೆಕ್ಟ್ ಮಾಡ್ಕೊಳ್ಳಿ, 4ನೇದು. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಾವು ಯಾವ್ದು ಆಯ್ಕೆ ಮಾಡ್ಕೊಂಡಿದ್ವೋ, ಫೆಬ್ರವರಿ ತಿಂಗಳು 2021 ಆಯ್ಕೆ ಮಾಡ್ಕೊಂಡಿದೀವಿ. ಅಂದ್ರೆ ಫೆಬ್ರವರಿ ತಿಂಗಳ ಸಂಪೂರ್ಣ ಪಂಚಾಂಗ 1ನೇ ತಾರೀಕಿನಿಂದ ನಿಮ್ಗೆ 28ನೇ ತಾರೀಕು ತನಕ ಬರುತ್ತೆ. ಹೇಗೆ ಅಂತ ನೋಡ್ತೀನಿ ನೋಡಿ. ವೈಟ್ ಅಂತ ಕೊಡ್ತಾ ಇದೆಯಲ್ಲಿ. ಸರ್ ಇದು ನೇಟಿವ್ ಅಥವಾ ಜನರಲ್ ಪಂಚಾಂಗ, ಒಂಟಿಕೊಬ್ಬ ಪಂಚಾಂಗ ಬರ್ತಲ್ಲ ಅದ ಸರ್ ಇದು? ನೋಡ್ತೀನಿ ಸರ್, ಸ್ವಲ್ಪ ವೈಟ್ ಮಾಡಿ. ನೋಡಿ, ಸಕ್ಸಸ್ಫುಲಿ ಕಾಪಿಡ್ ದ ರಿಕ್ವೈರ್ಡ್ ಟೆಕ್ಸ್ಟ್ ಟು ದ ಕ್ಲಿಪ್ ಬೋರ್ಡ್ ಇನ್ ಪ್ಲೈನ್ ಟೆಕ್ಸ್ಟ್ ಫಾರ್ಮ್ಯಾಟ್.
ಯು ಕ್ಯಾನ್ ಪೇಸ್ಟ್ ಟು ಎನಿ ಪ್ರೋಗ್ರಾಮ್ ದಟ್ ಅಕ್ಸೆಪ್ಟ್ ಪ್ಲೈನ್ ಟೆಕ್ಸ್ಟ್ ಅಂತ. ಓಕೆನೇ, ನಾನಿಲ್ಲಿ ವಿಂಡೋ ಓಪನ್ ಮಾಡ್ತೀನಿ. ವಿಂಡೋ ಓಪನ್ ಮಾಡ್ಬಿಟ್ಟು ನ್ಯೂ ಹೋಗ್ತೀನಿ. ನೀವು ಹೋಗ್ಬಿಟ್ಟು ಹೋಗ್ಬೇಕು ಸರ್. ಬ್ಲಾಂಕ್ ಡಾಕ್ಯುಮೆಂಟ್ ತಗೋತೀನಿ. ಬ್ಲಾಂಕ್ ಡಾಕ್ಯುಮೆಂಟ್ ತಗೊಂಡು ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ನೋಡಿ ಪೇಸ್ಟ್ ಮಾಡಿದಲ್ಲ ನಾನು. ಇದನ್ನ ಎಲ್ಲಿಗೆ ಹೋಗ್ಬೇಕು? ಬ್ಲಾಂಕ್ ಪೇಪರ್ಗ? ಅಲ್ಲ, ನೀವು ವಿಂಡೋಸ್ಗೆ ಹೋಗ್ಬೋದು. ವಿಂಡೋಸ್ಗೆ ಹೋಗ್ಬಿಟ್ಟು ನೀವು ವರ್ಡ್ ಓಪನ್ ಮಾಡಿ. ವರ್ಡ್ ಓಪನ್ ಮಾಡ್ಬಿಟ್ಟು ನ್ಯೂ ಡಾಕ್ಯುಮೆಂಟ್ಗೆ ಹೋಗಿ ಪೇಸ್ಟ್ ಮಾಡಿ. ನೋಡಿ, ಫೆಬ್ರವರಿ 2021 ಮಂಡೇ ಕೃಷ್ಣ ಪಕ್ಷ ಚತುರ್ಥಿ ಬಂತ. ಈ ತರ ಇಡೀ ತಿಂಗಳ ಪಂಚಾಂಗ ನಿಮಗೆ ಬಂದೋಗುತ್ತೆ. ಇದನ್ನ ಸೇವ್ ಮಾಡಿಟ್ಕೊಡಿ. ಸರ್ ಇದು ಇದೆಲ್ಲ ಹೋಗ್ಬೇಕು ಅಂದ್ರೆ ಫಸ್ಟ್ ನೀವು ಪಂಚಾಂಗ ಇದೆಯಲ್ಲ, ಮಿಸಲಿನಿ ಪಂಚಾಂಗ, ಇಲ್ಲಿ ಬನ್ನಿ. ಮಿಸಲಿನಿ ಪಂಚಾಂಗ ಇದೆಯಲ್ಲ, ಇಲ್ಲಿ ಬನ್ನಿ. ಬಂದೆ. ಈ ಕಡೆ ಖಾಲಿ ಭಾಗದಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ. ಓಕೆ. ಕಾಪಿ ಮಂತ್ಲಿ ಪಂಚಾಂಗ ಕ್ಲಿಕ್ ಮಾಡಿ. ಓಕೆ. ಅದು ನೀವು ಯಾವ ತಿಂಗಳು ತಗೊಂಡಿರ್ತೀರೋ ಇಲ್ಲಿ ಆ ತಿಂಗಳ ಪಂಚಾಂಗ ಕಾಪಿ ಮಾಡುತ್ತೆ. ಓಕೆ. ನಾನು ಫೆಬ್ರವರಿ ಕಾಪಿ ಮಾಡಿದ್ದೆ. ಅದು ಕ್ಲಿಕ್ ಮಾಡಿದಾಗ ಕಾಪಿ ಮಾಡ್ಕೊಳ್ತದ್ದು. ವೆಯ್ಟ್ ಅಂತ ಚಿಹ್ನೆ ನೋಡಿಸ್ತು. ವೆಯ್ಟ್ ಆದ್ಮೇಲೆ ಕಾಪಿ ಆಗಿದೆ ಅಂತ ಹೇಳ್ತು. ನಾನು ವಿಂಡೋಸ್ ಬಂದು ಹೊಸ ಡಾಕ್ಯುಮೆಂಟ್ ಓಪನ್ ಮಾಡಿ. ವಿಂಡೋಸ್ ವರ್ಡ್ ಅಲ್ಲಿ ಹೊಸ ಡಾಕ್ಯುಮೆಂಟ್ ಓಪನ್ ಮಾಡಿ ನಾನು ಪೇಸ್ಟ್ ಮಾಡಿದೆ. ರೈಟ್ ಕ್ಲಿಕ್ ಮಾಡಿದಾಗ ಪಂಚಾಂಗ ಪೀರಿಯಡ್ ಅಂತ ಬಂತು ಸರ್. ಸ್ಟಾರ್ಟ್ ಡೇಟು ಫೆಬ್ರವರಿ, ನಂಬರ್ ಆಫ್ ಡೇಸ್ 20 ಆತರ ಬಂದಿದೆ ನಂಗೆ ಪಂಚಾಂಗ ಪೀರಿಯಡ್. ನೋಡಿ, ಇಲ್ಲಿ ಫೆಬ್ರವರಿ 7, 2021 ಕಾಣ್ತಿದೆಯಲ್ಲ, ಇಲ್ಲಿ ಖಾಲಿ ಜಾಗ ಇರೋ ಕಡೆ ರೈಟ್ ಕ್ಲಿಕ್ ಮಾಡಿ. 5 ಆಯ್ಕೆ ಬರ್ತಿದೆ ನಿಮ್ಗೆ, ಕಾಣ್ತಾ ಇದೆಯಾ? ಹಲೋ, ಪಂಚಾಂಗ ಡಿಪಿ ಫಾರ್ಮ್ಯಾಟ್, ಜೆಡಿ ಫಾರ್ಮ್ಯಾಟ್ ಒಂದು. ಎರಡನೇದು ಕಾಪಿ ಮಂತ್ಲ ಪ್ಲಾನೆಟರಿ ಮೂವ್ಮೆಂಟ್ಸ್ ಜೆಡಿ ಫಾರ್ಮ್ಯಾಟ್. ಕಾಪಿ ಮಂತ್ಲಿ ಪಂಚಾಂಗ ಇನ್ ಡಿಪಿ ಫಾರ್ಮ್ಯಾಟ್. ಅಲ್ಲಿ ಕೆಳಗಡೆ ಕಾಪಿ ಮಂತ್ಲಿ ಪಂಚಾಂಗ ಇದೆಯಲ್ಲ ಸರ್, ವೇಟ್ ಅಂತ ಬಂತು. ಅದನ್ನ ಮಾತ್ರ ಕ್ಲಿಕ್ ಮಾಡಿ. ಓಕೆ. ವೆಯ್ಟ್ ಅಂತ ಬಂತಲ್ಲ, ಓಕೆ, ಸಕ್ಸಸ್ಫುಲಿ ಕಾಪಿಡ್ ಅಂತ ಬಂತು. ಎಸ್. ಈಗ ನಿಮ್ದು ಯಾವ್ದಾನ ಟೆಕ್ಸ್ಟ್ ವಿಂಡೋಸ್ ಅಲ್ಲಿ ವರ್ಡ್ ಓಪನ್ ಮಾಡಿ ಬ್ಲಾಂಕ್ ಡಾಕ್ಯುಮೆಂಟ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಮಂತ್ಲಿ ಪಂಚಾಂಗ ಸಿಗುತ್ತೆ. ಈ ರೀತಿ ನಿಮಗೆ ಬೇಕಾದ ಯಾವುದೇ ವರ್ಷದ ಪಂಚಾಂಗವನ್ನ ನೀವು ಮಾಡ್ಕೋಬಹುದು. ಓಕೆ, ಸ್ಪೆಸಿಫಿಕಲಿ ನಮ್ ಲೋಕಲ್ ಏರಿಯಾ ಬ್ಯಾಂಗ್ಳೂರ್ಗೆ ಇರುತ್ತಲ್ಲ ಸರ್? ನಿಮ್ ಲೋಕಲ್ ಏರಿಯಾ ಬೆಂಗಳೂರಿಗೆ ಇರುತ್ತೆ. ಓಕೆ ಸರ್, ನೈಸ್. ಯಾಕೆ ನೀವು ಬೆಂಗಳೂರು ತಗೊಂಡಿದ್ದೀರಾ, ನೀವು ಹರಿಹರ ತಗೊಂಡಿದ್ರೆ ಹರಿಹರಕ್ಕೆ ಬರುತ್ತೆ. ಓಕೆ ಸರ್, ನೈಸ್. ನೀವು ಡೆಲ್ಲಿ ಅಲ್ಲ ಸರ್, ಇವಾಗ ನಾವು ಒಂದ್ಸರಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಒಬ್ಬರದು ಹರಿಹರ ಇರುತ್ತೆ, ಒಬ್ಬರು ಚಿತ್ರದುರ್ಗ ಇರುತ್ತೆ. ಅವಾಗ ಹೆಂಗೆ ಚೇಂಜ್ ಮಾಡ್ಕೊಂತ ಹೋಗ್ಬೇಕು? ಯಾರ್ದಾರ್ದು ಆಕ್ಟಿವ್ ನೆಟಿವ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ಬೇಕಾ? ನೀವು ಯಾರು ಚೇಂಜ್ ಮಾಡಿದ್ರು ಅಲ್ಲಿಗೆ ತಗೊಳ್ಳಿ, ಆಟೋಮೆಟಿಕ್ ಬರುತ್ತದು. ಓಕೆ ಓಕೆ. ಕುಂಡ್ಲಿ ನೋಡ್ತಿರೋದು ಅವ್ರು ತಾನೆ, ಆಟೋಮೆಟಿಕ್ ಅಲ್ಲಿಗೆ ಬರುತ್ತೆ. ಬಿಟ್ರೆ ಈಗ ಚಿತ್ರದ ನೆಟಿವ್ ನೋಡಿದ್ರೆ ಮತ್ತೆ ಅದಕ್ಕೆ ಚೇಂಜ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕಾಗಿಲ್ಲ, ಏನು ಮಾಡ್ಕೋಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅಲ್ಲಿಗೆ ಬರುತ್ತದು. ನೀವು ಕುಂಡ್ಲಿ ತಯಾರು ಮಾಡೋದು ಚಿತ್ರದುರ್ಗಕ್ಕಲ್ವಾ? ಚಿತ್ರದುರ್ಗ ಇರ್ಬೋದು, ಅಲಾಸ್ಕಾ ಇರ್ಬೋದು, ಕೆನಡಾ ಇರ್ಬೋದು, ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನೀವು ಎಲ್ಲಿಗೆ ತಯಾರು ಮಾಡ್ಕೊಡ್ತೀರೋ ಅಲ್ಲಿ ಪಂಚಾಂಗ ಬರುತ್ತದು. ಮತ್ತೆ ಯಾಕೆ ಬೆಂಗಳೂರಿಂದ ಸೆಟ್ ಮಾಡ್ಕೋಬೇಕು? ಯಾರು ಸೆಟ್ ಮಾಡ್ಕೊಳಕ್ ಹೇಳಿದ್ರಿ? ಸದ್ಯಕ್ಕೆ ಬೆಂಗಳೂರು ನಾವು ಕೆಲಸ ಮಾಡ್ತೀವಿ, ಇಲ್ಲಿಂದ ನೋಡಿ ಅಂತ ಹೇಳ್ತಿರೋದು. ಹಲೋ ಓಕೆ, ಬೆಂಗಳೂರು ಅಂತ ಹೇಳಿಲ್ಲ ಮೇಡಮ್, ಇಲ್ಲಿ ಮಾಡ್ತಿರೋದ್ರಿಂದ ಕ್ಲಾಸ್ ಹಂಗೆ ಹೇಳಿ. ಹಲೋ ಹೇಳಿ ಸರ್. ಪಂಚಾಂಗ ತೋರಿಸ್ತಾನೆ ಇಲ್ವಲ್ಲ ಸರ್ ಇದ್ರಲ್ಲಿ? ಮಿಸ್ಲೇನಿಯಸ್ ಹತ್ರ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬನ್ನಿ ಸರ್, 5 ಆಯ್ಕೆ ಬರುತ್ತೆ ನಿಮಗೆ. ಬ್ಯಾಕ್ ಟು ನಟಲ್ ಚಾರ್ಟ್ ಇದೆ, ನಟ ಮತ್ತೆ ಪ್ರೋಗ್ರೆಸ್ ಇದೆ, ಮೃಗೋಪಾದ ಮತ್ತೆ ಇದಿದೆ. ಆಮೇಲೆ ಸುಂದರ ಸರ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ, ಕರೆಕ್ಟ್ ಆಗಿದೆ ಸರ್. ಸ್ಕ್ರೀನ್ ಮಿಸೆಲೆನಿ ಕ್ಲಿಕ್ ಮಾಡಿ ಫಸ್ಟ್. ಮಾಡಿದ್ರ ಮಿಸೆಲೆನಿ ನೋಡಿ, ಜಗನ್ನಾಥ್ ಅವರ ಟೈಟ್ಲ್ ಕಾಣ್ತಿದೆ ಅಲ್ಲಿ, 07221. ಅಲ್ಲಿಂದ 2ನೇ ಲೈನಿಗೆ ಬನ್ನಿ, 3ನೇ ಲೈನಿಗೆ ಬನ್ನಿ. ಜಗನ್ನಾಥ್ ಅವರ ಹೋಗ್ಬೇಕಾ ಈಗ ಹೊಸದಾಗಿ? ಹೊಸದಾಗಿ ಬೇಡ, ನೀವು ಓಪನ್ ಮಾಡ್ಕೊಂಡಿರಲ್ಲ ಅಲ್ಲೇ ಬನ್ನಿ ಸರ್. ಹಲೋ, ನೀವು ಓಪನ್ ಮಾಡ್ಕೊಂಡಿರಲ್ಲ ಜಗನ್ನಾಥ ಅವರ? ಹಲೋ, ಜಗನ್ನಾಥ ಹೊರ ಓಪನ್ ಮಾಡ್ಕೊಂಡಿದ್ರೆ ಮೇಲ್ಗಡೆಯಿಂದ 4ನೇ ಲೈನಿಗೆ ಬನ್ನಿ. ಚಕ್ರ, ಬೇಸಿಕ್, ಸ್ಟ್ರೆಂತ್ ಎಲ್ಲ ಬರುತ್ತೆ. ಅದರಲ್ಲಿ ಕೊನೆಯದು ಮಿಸೆಲೆನಿ, ಅಲ್ಲಿ ಕ್ಲಿಕ್ ಮಾಡಿ.
ಏನ್ ಸರ್? ಸರ್ ನಿಮ್ ಕನೆಕ್ಷನ್ ಅಷ್ಟಿಲ್ಲ ಸರ್ ರಾಜ್ಗೋಪಾಲ್. ಕನ್ಫ್ಯೂಸ್ ಆಗ್ತಿದೆ. ನಮ್ ಕ್ವಶನ್ ಆನ್ಸರ್ ಟೈಮಲ್ಲಿ ಕ್ಲಿಯರ್ ಮಾಡೋಣ. Okay, ಇಲ್ಲಿ sir. ಮಿಸೆಲೆನಿಯಲ್ಲಿ ಪಂಚಾಂಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಸ್ಲೇನಿಯಸ್. ಮಿಸೆಲೆನಿ ಅದ್ರ ಪಂಚಾಂಗ ಇದೆ. ಅಲ್ಲ, ಬೇರೆಯವರಿಗೆಲ್ಲ ಬಂದಿದೆ ನೋಡಿ. ನಿಮ್ಗೆ ಏನೋ ಸ್ವಲ್ಪ ಕನ್ಫ್ಯೂಸ್ ಇದೆ. ಕ್ಲಿಯರ್ ಮಾಡೋಣ ಅದನ್ನ ನೆಕ್ಸ್ಟ್. ಹಲೋ, ಮಿಸೆಲೆನಿ ರಾಜ್ಗೋಪಾಲ್ ಫಸ್ಟ್ ಸರ್ ಅವ್ರ ವಿಡಿಯೋ ನೋಡಿ. ಇಲ್ಲ ಎಲ್ಲಾರು ಒಂದು ರಿಕ್ವೆಸ್ಟ್ ಏನ್ ಗೊತ್ತಾ, ಫಸ್ಟ್ ಸರ್ ಅವ್ರದ್ದು ವಿಡಿಯೋ ನೋಡಿ. ಸರ್ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬಿಟ್ಟು ನಂತರ ನಿಮ್ ಜಗನ್ನಾಥರದಲ್ಲಿ ಹೋಗಿ ಬಿಟ್ಟು ಮಾಡ್ಕೊಳಕ್ ಆಗಲ್ಲ. ಫಸ್ಟ್ ಪೂರಾ ವಿಡಿಯೋ ನೋಡಿ ಸರ್ ಏನ್ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ ಅಂತ. ಅದನ್ನ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಇಲ್ಲಾಂದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತೀರಾ ವಿಡಿಯೋ ಏನ್ ಮಾಡ್ತಾ ಇದೀರಾ ಅಂತ. ಫಾಲೋ ಮಾಡಿ, ನೋಟ್ ಸಿಗತ್ತೆ. ನಿಮ್ಗೆ ಕಂಪ್ಲೀಟ್ ನೋಟ್ ಸಿಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಹೇಗೆ ಸರ್? ನೋಡಿ, ಮಿಸೆಲನಿಯಲ್ಲಿ ಪಂಚಾಂಗ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಬಲಗಡೆ ಖಾಲಿ ಭಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಆಯ್ಕೆ ಬರುತ್ತೆ. ಅಲ್ಲಿ ಕಾಪಿ ಮಂತ್ಲಿ ಪಂಚಾಂಗ ತಗೊಂಡಾಗ ನಿಮಗೆ ಮಂತ್ಲಿ ಪಂಚಾಂಗ ಸಿಗತ್ತೆ. ಇದು ನೀವು ಪ್ರತಿ ಸತಿ ಚೇಂಜ್ ಮಾಡ್ಕೋಬೇಕಾಗಿಲ್ಲ. ಯಾರ ಕುಂಡಲಿ ಯಾವ ಜಾಗಕ್ಕೆ ಹಾಕಿದ್ಯೋ ಆ ಜಾಗಕ್ಕೆ ಸಿಗತ್ತೆ. ಇದು ಅಮೆರಿಕದಲ್ಲಿ ಹುಟ್ಟಿದ ಮಗುವಿನ ಕುಂಡಲಿ ತಯಾರು ಮಾಡಿಸಿ ಅವರಿಗೆ ಪಂಚಾಂಗ ನೋಡಿದ್ರೆ ಅಲ್ಲಿ ಅಮೆರಿಕದ ಪಂಚಾಂಗ ಸಿಗತ್ತೆ. ಅಲ್ಲಿ ಸನ್ರೈಸು ಸನ್ಸೆಟ್ ಸಿಗತ್ತೆ. ನೀವೇನು ಮಾಡ್ಬೇಕಾಗಿಲ್ಲ, ಅವ್ರು ಮಾಡ್ಕೊಟ್ಟಿದಾರೆಲ್ಲ. ಓಕೆ, ಇದು ನಿಮಗೆ ಬೇಕಾಗಿರೋ ಪಂಚಾಂಗ ಮಾಡ್ಕೊಳ್ಳೋದು. ಇದು ನಿಮಗೆ ಈಸಿ ಮಾಡುತ್ತೆ. ಸರ್ ಇದು ಒಂಟಿ ಕಪಲ್ ಪಂಚಾಂಗ ಇದು ಸೇಮ್ ಅಲ್ವಾ ಇಲ್ಲಿ ಬರ್ತಾ ಇರೋದು? ಹೆಚ್ಚು ಕಡಿಮೆ ಸೇಮ್. ಓಕೆ ಓಕೆ, ಈಗ ನಾವು ನೆಕ್ಸ್ಟ್ ಆಯ್ತು. ಈಗ ನೆಕ್ಸ್ಟ್ ನಾವು ಪಂಚಾಂಗ ನೋಡಿದ್ದಾಯ್ತು. ನೆಕ್ಸ್ಟ್ ಏನು ನೋಡ್ಬೇಕೀಗ? ನೋಡಿ, ಇಲ್ಲೊಂದು ಸಣ್ಣ ವಿಚಾರ ತಿಳಿಸ್ತೀನಿ ನಿಮ್ಗೆ. ಏನಂದ್ರೆ, ಈಗ ಸ್ವಲ್ಪ ಒಂದು ಸೆಕೆಂಡ್, ಫ್ಯೂ ಸೆಕೆಂಡ್ಸ್ ನಾನು ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಕಾಣಿಸ್ತಾ ಇದ್ದೀರಾ ನಾನು? ನೋಡಿ, 1 ತಿಂಗಳು ಪಂಚಾಂಗಕ್ಕೆ ನೀವು ಕಡಿಮೆ ಅಂದ್ರೆ 1 ವರ್ಷದ ಪಂಚಾಂಗಕ್ಕೆ 50 ರೂಪಾಯಿ ಕೊಡಬೇಕು. ಎಷ್ಟು ಕೊಡಬೇಕು? 100 ರೂಪಾಯಿ ಇದೆ ಸರ್, 50 ಇಲ್ಲ. ಇರ್ಲಿ, ಇಟ್ಕೊಳ್ಳೋಣ. 50 ರೂಪಾಯಿ ಇಟ್ಕೊಳ್ಳೋಣ ಸರಳವಾಗಿ. ಬಟ್ ರೌಂಡ್ ಫಿಗರ್ 100 ಇಟ್ಕೊಳ್ಳೋಣ. 1 ವರ್ಷದ ಪಂಚಾಂಗಕ್ಕೆ ಎಷ್ಟಾಯ್ತು ದುಡ್ಡು? 100 ರೂಪಾಯಿ. 10 ವರ್ಷಕ್ಕೆ 12,000. 10 ವರ್ಷಕ್ಕೆ 1000ನಾ? 100 ವರ್ಷಕ್ಕೆ 2,000 ಆಗುತ್ತೆ. 100 ವರ್ಷಕ್ಕೆ ಎಷ್ಟಾಯ್ತು? 10,000. 1 ಲಕ್ಷ. 5,000 ವರ್ಷಕ್ಕೆ 5,000 ವರ್ಷ ಮುಂದೆ 5,000 ವರ್ಷ ಹಿಂದೆ 10,000 ವರ್ಷಗಳ ಪಂಚಾಂಗ ನಿಮ್ಮ ಕೈಲಿದೆ ಅಂದ್ರೆ ಎಷ್ಟಾಯ್ತು ದುಡ್ಡು? 5 ಲಕ್ಷ. ಅಂದ್ರೆ ನಿಮ್ಮ ಬಳಿ 10 ಲಕ್ಷ ರೂಪಾಯಿಗಳಷ್ಟು ಒಂದು ವ್ಯವಸ್ಥೆ ಇದೆ ಅಂತ ಜಗನ್ನಾಥ ಹೊರ ಬಳಸೋದ್ರಿಂದ. ಎಷ್ಟಾಯ್ತು? ಅಷ್ಟು ನಾವೀಗ ಯಾವ್ದಾದ್ರು ಜಾತಕನ್ನ ಕುಂಡ್ಲಿ ನೋಡ್ಬೇಕಾದ್ರೆ ಅವ್ರದ್ದು ನೋಡ್ಬೇಕಂದ್ರೆ ಆ ಇಯರ್ದು ನೋಡ್ಕೋಬಹುದು ಇಷ್ಟ ಆದ್ರೆ ಅಲ್ವಾ? ನೋಡ್ಕೋಬಹುದು, ಆರಾಮಾಗಿ ನೋಡ್ಕೋಬಹುದು ನೀವು. ಅವಾಗ ಇನ್ನೂ ಇಂಟರ್ಪ್ರಿಟೇಷನ್ ಈಸಿ ಆಗುತ್ತೆ. ಯಾವ ಬರ್ತ್ ಇಯರ್ಗೆ ಟ್ರೈ ಮಾಡ್ತೀವಿ ಅನಾಲಿಸಿಸ್ ಮಾಡ್ತೀವಿ. ನಾಟ್ ಓನ್ಲಿ ಇಂಟರ್ಪ್ರಿಟೇಷನ್, ಹಳೆ ಜಾತಕ ಕೊಟ್ಟಿರ್ತಾರ ಅದಕ್ಕೆ ಟ್ಯೂನ್ ಮಾಡ್ಕೋಬಹುದು ನೀವು. ಈಗ ಡೇಟ್ ಆಫ್ ಬರ್ತ್ ಕೊಟ್ಟಿರಲ್ಲ, ವರ್ಷ ಕೊಟ್ಟಿರ್ತಾರೆ, ಮಾಸ ಕೊಟ್ಟಿರ್ತಾರೆ, ಪಕ್ಷ ಕೊಟ್ಟಿರ್ತಾರೆ, ಟ್ಯೂನ್ ಮಾಡ್ಕೋಬಹುದು. ಅವೆಲ್ಲ ನೋಡ್ತೀವಿ ನೆಕ್ಸ್ಟ್ ನಿಮ್ಗೆ. ಓಕೆ, ಅಂದ್ರೆ ಇದರಲ್ಲಿ 10,000 ವರ್ಷಗಳ ಪಂಚಾಂಗ. ದಯವಿಟ್ಟು ಮಾತಾಡಿ. ಅಲ್ಲ, ಎಲ್ರು ಒಟ್ಟಿಗೆ ಮಾತಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೆಕೆಂಡ್ ಸೆಷನ್ ಅಲ್ಲಿ ಮಾತುಕತೆಗೇನೆ ಟೈಮ್ ಇದೆ, ಅಲ್ಲ ಎಲ್ರು ಮಾತಾಡೋಣ ಅಲ್ಲಿ. ಅಂದ್ರೆ ನಿಮಗೆ 10,000 ವರ್ಷಗಳ ಪಂಚಾಂಗ ಅಂದ್ರೆ ಹತ್ರ 10 ಲಕ್ಷ ರೂಪಾಯಿಗಳು ನಿಮಗೆ ಜಗನ್ನಾಥ ಹೋರ ಕಡೆಯಿಂದ ಫ್ರೀ ಆಗಿ ಬಂದಿದೆ. ಅಷ್ಟು ಒಪ್ಕೋತೀರಾ? ಹೌದು ಸರ್. ಹೌ ಮಚ್ ಯು ಆರ್ ಪೇಡ್ ಫಾರ್ ಇಟ್? ಎಷ್ಟು ಹಣ ಕೊಟ್ಟಿದ್ದೀರಾ ಅದಕ್ಕೆ? ಏನಿಲ್ಲ ಸರ್, ಡೌನ್ಲೋಡ್ ಬರೀ ನಮ್ಮ ಲ್ಯಾಪ್ಟಾಪ್ ಅಷ್ಟೇ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ತಾನೆ ಇದು ಮಾಡಿದವ್ರಿಗೆ? ಅಯ್ಯೋ, ಎಷ್ಟು ಹೇಳಿದ್ರು ಸಾಲದು ಸರ್. ಎಸ್, ಅದಕ್ಕೆ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಈ ಜಗನ್ನಾಥ ಹೋರ ಬಳಸೋದಕ್ಕೆ ಮುಂಚೆ ಆ ಮಹನೀಯರ ಕೈ ಮುಗಿದು ಅವ್ರಿಗೆ ಇನ್ನೂ ಸ್ವಲ್ಪ ಆಯು ಆರೋಗ್ಯ ಚೆನ್ನಾಗಿರಲಿ, ಇನ್ನೂ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಲಿ ಅಂತ ಅವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಕಾರ್ಯಕ್ರಮವನ್ನ ಜಗನ್ನಾಥ ಹೋರವನ್ನು ಬಳಸಬೇಕು. ಅಂದ್ರೆ ಇಷ್ಟು ಪಂಚಾಂಗದ ಬೆಲೆ ಇದೆ ಅಂತ. ಸೊ ನೆಕ್ಸ್ಟ್ ವಿಚಾರ ಏನಿದೆ ನೋಡೋಣ. ನೆಕ್ಸ್ಟ್ ವಿಚಾರದಲ್ಲಿ ನಾವು ಈಗ ನಾವೆಲ್ಲ ಬರ್ತ್ಡೇ ಮಾಡ್ಕೋತೀವಲ್ವಾ? ಕರೆಕ್ಟ್ ಮಾಡ್ಕೋತೀವ? ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಾಡ್ತೀವಿ. ತಿಥಿ ಪ್ರಕಾರ ಮಾಡ್ಕೋತೀವಿ. ಅಲ್ಲ, ಸುಮ್ಮನೆ ಕ್ಯಾಲೆಂಡರ್ ನೋಡ್ತೀವಿ, ಕ್ಯಾಲೆಂಡರ್ ಪ್ರಕಾರ ಮಾಡ್ಕೋತೀವಿ ಅಲ್ವಾ? ನಮಗೆ ಸೈಂಟಿಫಿಕ್ ಆಗಿ ಅಂದ್ರೆ ನಾವು ಯಾವ ಸಮಯದಲ್ಲಿ ಹುಟ್ಟಿದೀವೋ
ಅದೇ ಪ್ಲಾನೆಟರಿ ಪೊಸಿಷನ್, ಪರ್ಟಿಕ್ಯುಲರ್ಲಿ ರವಿ, ಚಂದ್ರ, ತಿಥಿ ಎಲ್ಲ ಹೊಂದಾಣಿಕೆ ಬರಬೇಕು. ಅವಾಗ ಮಾಡ್ಕೊಂಡು ಹೇಗಿರುತ್ತೆ? ವೇದಿಕ್ ಬರ್ತಡೆ ಚೆನ್ನಾಗಿರುತ್ತೆ ಸರ್. ತಿಥಿ ನಕ್ಷತ್ರ. ಕಲ್ಪನೆ ಮಾಡ್ಕೊಳ್ಳಿ. ಈಗ ನಾವೆಲ್ಲ ಗಡಿಯಾರ ಮಾಡಿದೀವಲ್ಲ, ಇದೆಲ್ಲ ನಮ್ಮ ಮನುಷ್ಯರು ಮಾಡ್ಕೊಂಡಿರೋದಲ್ವಾ? ಹೌದು ಸರ್. ಈಗ ನಾವು ಬರ್ತ್ಡೇ ಯಾವ ತರ ಮಾಡ್ಕೋಬೇಕು ಅಂದ್ರೆ, ನಾವು ಹುಟ್ಟಿದಾಗ ತಿಥಿ ಎಷ್ಟು ಪರ್ಸೆಂಟೇಜ್ ಬಾಕಿ ಇತ್ತು ಅದೇ ಪರ್ಸೆಂಟೇಜ್ ಬಾಕಿ ಬರಬೇಕು. ಓಕೆ ಸರ್. ಅವಾಗ ಮಾಡಿದ್ರೆ ಗ್ರ್ಯಾಂಡ್ ಅಂತ. ಅಥವಾ ನಕ್ಷತ್ರ, ನಾವು ಯಾವ ನಕ್ಷತ್ರದ ಎಷ್ಟು ಬಾಕಿ ಇತ್ತು ಅದ್ರ ಪ್ರಕಾರ ಮಾಡಬೇಕು, ಅವಾಗಲೂ ಗ್ರ್ಯಾಂಡ್ ಅಂತ ಅಲ್ವಾ? ಇಷ್ಟೆಲ್ಲ ಲೆಕ್ಕಾಚಾರ ಮಾಡೋಕ್ಕೆ ಎಷ್ಟು ಸಮಯ ತಗೊಳುತ್ತೆ? ನಿಮ್ಮ ಬಳಿ ಪಂಚಾಂಗ ಪ್ರತಿಯೊಂದು ಇರ್ಬೇಕಲ್ವಾ? ಹೌದು ಸರ್. ಮುಂದಿನ ವರ್ಷ ಹುಡ್ಕೊಂಡು ಕೂತ್ಕೋಬೇಕಲ್ವಾ ನೀವು? ಮುಂದಿನ ವರ್ಷ ಹುಡ್ಕೊಂಡು ಕೂತ್ಕೊಂಡು ಮಾಡ್ದಾಗ್ತಾನೆ ಬರೋದು. ಸರ್, ಎಸ್ ಸರ್. ಕರೆಕ್ಟ್ ಸರ್. ನೋಡಿ, ಈ ಕೆಲಸವನ್ನು ಜಸ್ಟ್ ಎಷ್ಟು ಸಿಂಪಲ್ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನೀವು ನಗನಗ್ತಾ ಮಾಡ್ಕೋಬಹುದು. ನೋಡೋಣ ಅದ್ರ ಕಡೆ. ಎಸ್ ಸರ್. ಈಗ ಮತ್ತೆ ಶೇರ್ ಮಾಡ್ತೀನಿ ಸ್ಕ್ರೀನ್. ನೋಡಿ, ಜಗನ್ನಾಥ್ ಅವರ ಬಂದಿದ್ವಿ. ಈಗ ಕಾಣ್ತಾ ಇದೀಗ. ಇವತ್ತು ನಾವು ವರ್ಕ್ಶಾಪ್ ಮಾಡ್ತಿರೋದು ಯಾವತ್ತು? 7ನೇ ತಾರೀಕು ಫೆಬ್ರವರಿ 2020. 7ನೇ ತಾರೀಕು. ಬೇಸಿಕಲಿ ನೋಡೋಣ. ಈಗ ಬೇಸಿಕಲಿ ನೋಡಿದಾಗ ನಾವು 7ನೇ ತಾರೀಕು ಮಾಡ್ತಾ ಇದೀವಿ. ಇವತ್ತು ಯಾವ್ದಿದೆ ತಿಥಿ? ಜ್ಯೇಷ್ಠ ನಕ್ಷತ್ರ 26.38 ಬಾಕಿ ಉಳ್ಕೊಂಡಿದೆ ಅಲ್ವಾ? ಇದು ಮುಂದಿನ ವರ್ಷ ಯಾವಾಗ ಬರ್ಬೋದು? ಇದೇ ಕಾಂಬಿನೇಷನ್ ಬೇಕು. ಫೆಬ್ರವರಿ 7 ಅಂತಾರೆ. ಫೆಬ್ರವರಿ 7 2022 ಅಂದ್ಬಿಡ್ತೀವಲ್ವ ನಾವು? ನೋಡೋಣ ಈಗ ಹೇಗೆ ಬರುತ್ತೆ ಅಂತ. ಸಪ್ತಮಿಗೆ ಬರ್ತದೆ ಸರ್ ಅದು. ಎಲ್ಲಿ ನೋಡಿ ಕಾಂಬಿನೇಷನ್ ನೋಡೋಣ ಬನ್ನಿ. ಈಗ ನಾವು ಇಲ್ಲಿ ನಿಮಗೆ ಚಕ್ರ, ಬೇಸಿಕ್ಕು, ಸ್ಟ್ರೆಂತ್ಸು ಎಲ್ಲ ಕಾಣುತ್ತಲ್ಲ, ದಶ ಎಲ್ಲ ಕಾಣುತ್ತಲ್ಲ. ಇಲ್ಲಿ ಒಂದು 6 ಮೂಮೆಂಟ್ ನೋಡಿ, ಇಲ್ಲಿ ತಿಥಿ ಪ್ರವೇಶ ಅಂತಿದೆ. ಕ್ಲಿಕ್ ಮಾಡಿ ಅದನ್ನ. ನೋಡಿ, ತಿಥಿ ಪ್ರವೇಶ ನೋಡಿ ಇಲ್ಲಿ. ನೋಡಿ, ಚಕ್ರ, ಬೇಸಿಕ್ಕು, ಸ್ಟ್ರೆಂತ್, ದಸ, ಟ್ರಾನ್ಸಿಟ್, ತಾಜಿಕ್ ಎಲ್ಲ ಬರುತ್ತಲ್ಲ. ಇಲ್ಲಿ ತಿಥಿ ಪ್ರವೇಶ ಬರುತ್ತೆ. ಕ್ಲಿಕ್ ಮಾಡಿ ಇದನ್ನ. ಕ್ಲಿಕ್ ಮಾಡಿದ್ರ ನೋಡಿ, ಇದಿಷ್ಟೇ ಬ್ಲಾಕ್ ಮಾತ್ರ ತಗೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಷ್ಟು ಬ್ಲಾಕ್ ಇದೆಯಲ್ಲ, ಇದು ಮಾತ್ರ ಗಮನಿಸಿ. ಇಲ್ಲ ಹೆಂಗ್ ಕಾಣ್ತಿದೆ ನಮಗೆ ನೋಡಿ. ನಂಬರ್ 1 ಆಯ್ಕೆ ಫೈನ್ ತಿಥಿ ಪ್ರವೇಶ ಚಾರ್ಟ್ ಅಂತ ಕಾಣ್ತಿದ್ಯಾ? ನಾನು 6 ಮೂಮೆಂಟ್ ನೋಡಿ. ಇಲ್ಲಿ ಒಂದು ಫೈಂಡ್ ತಿಥಿ ಪ್ರವೇಶ ಚಾರ್ಟ್ ಕಾಣ್ತಾ ಇದೆಯಾ? ಹಾ ಸರ್, ಕಾಣ್ತಾ ಇದೆ. ನೋಡಿ, ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ. ತಿಥಿ ಪ್ರವೇಶ ಬೇಕು ನಿಮಗೆ, ನಕ್ಷತ್ರ ಪ್ರವೇಶ ಬೇಕು, ಯೋಗ ಪ್ರವೇಶ ಬೇಕು ಅಂತ. ನಾವು ತಿಥಿ ಪ್ರವೇಶನ ಇಟ್ಕೊಳ್ಳೋಣ ಸದ್ಯಕ್ಕೆ. ಓಕೆ ಸರ್. ಯಾವ ವರ್ಷ ಇದು? 2021. ನಮಗೆ ಮುಂದಿನ ವರ್ಷ ಬೇಕಲ್ವಾ ಇದು? ಹಾ ಸರ್. 2022 ಹಾಕಿ. ಅಲ್ಲಿ ಹಾಕೊಂಡ್ರ ನೋಡಿ, ಇಲ್ಲಿ 2022 ಹಾಕೊಳ್ಳಿ. 22 ಹಾಕೊಂಡು ಅದ್ರ ಕೆಳಗಡೆ ಚಾಯ್ಸ್ ಇದೆಯಲ್ಲ, ಇಲ್ಲಿ ತಿಂಗಳು ಕೇಳ್ತಿದಲ್ವಾ? ಯಾವ ತಿಂಗಳು ಬೇಡ, ನನ್ನಂತಾನೆ ಇರ್ಲಿ ಅದು. ಓಕೆ, ಇವಾಗ ಫೈಂಡ್ ತಿಥಿ ಪ್ರವೇಶ ಚಾರ್ಟ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ 2 ಆಯ್ಕೆ ಬಂದಿದೆ. ಇಲ್ಲಿ 2 ಆಯ್ಕೆ ಬಂದಿದೆ. ಈ 2 ಆಯ್ಕೆ ನೋಡಿದಾಗ ನಾವು ನೋಡಿ, ಆನಿಯಲ್ ತಿಥಿ ಪ್ರವೇಶ ಚಾರ್ಟ್, ನ್ಯಾಟಲ್ ಚಾರ್ಟ್ 2 ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ. ನೋಡಿ, ನಮಗೆ ಮುಂದಿನ ತಿಥಿ ಪ್ರವೇಶ ಬರೋದು ಜನವರಿ 28, 2022. ಇವತ್ತಿನ ದಿನ ಫೆಬ್ರವರಿ 7, 2021. ಇವತ್ತು ನಾವು 10 ಗಂಟೆ 8 ನಿಮಿಷಕ್ಕೆ ಕುಂಡಲಿ ತಯಾರು ಮಾಡಿರೋದು. ಅದು 5 ಗಂಟೆ 50 ನಿಮಿಷ ಬೆಳಿಗ್ಗೆ ಬರುತ್ತೆ. ಓಕೆ, ಇಲ್ಲಿ ನೋಡೋಣ ಬನ್ನಿ. ನೋಡಿ, ಇವತ್ತಿನ ತಿಥಿ ಏನಿದೆ? ಕೃಷ್ಣ ಪಕ್ಷ ಏಕಾದಶಿ 83.42 ಇದೆಯಾ ಇಲ್ಲಿ ಬ್ಯಾಲೆನ್ಸು? ಹಾ ಸರ್. ನೋಡಿ, ಜನವರಿ 28ನೇ ತಾರೀಕು 2022 ಬಂದಾಗ ಸೇಮ್ 83.42% ಬಾಕಿ ಇದೆ. ಅಂದ್ರೆ ನಾವು ಇವತ್ತು ಹುಟ್ಟಿದೀವಿ ಅಂದ್ರೆ ನಮ್ಮ ಮುಂದಿನ ಬರ್ತ್ಡೇ ಯಾವಾಗ ಮಾಡ್ಬೇಕು?
ಜನವರಿ ಜನವರಿ 28, 2022 ಬೆಳಿಗ್ಗೆ 5:50 ಹಾಕೋಬೇಕು. ಇವತ್ತು ಎಷ್ಟು ಗಂಟೆಗೆ ಹುಟ್ಟಿದೀವಿ ನಾವು? 10 ಗಂಟೆ 8 ನಿಮಿಷಕ್ಕೆ ಹುಟ್ಟಿದೀವಿ. ಈ ರೀತಿಯಲ್ಲಿ ನಿಮಗೆ ಏನಕ್ಕೆ ಇಷ್ಟೊಂದು ಡಿಫ್ರೆನ್ಸ್ ಬರುತ್ತೆ ಸರ್? ದಿನ ಡಿಫ್ರೆನ್ಸ್ ಬರುತ್ತೆ? ಹೌದು, ಸೋಲಾರ್ ಲೂನಾರ್ ಎಲ್ಲ ಕ್ಯಾಲೆಂಡರ್ ಡಿಫ್ರೆನ್ಸ್ ಬರುತ್ತೆ, ಅವೆಲ್ಲ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ನಿಮಗೆ. ನೀವು ತಿಥಿ ಪ್ರಕಾರ ಮಾಡ್ಬೇಕು ಅಂತಂದ್ರೆ ಈ ರೀತಿ ಮಾಡ್ಬೇಕು. ಸರ್ ಇನ್ನು 3 ನಿಮಿಷ ಮಾತ್ರ ಇದೆ ಸರ್. 3 ನಿಮಿಷ ಮಾತ್ರ ಇದೆಯಾ? ಹಾ ಸರ್. ಸೊ ವಿ ವಿಲ್ ಟೇಕ್ ಅಪ್ ಎ ಬ್ರೇಕ್. ಈ ಬ್ರೇಕ್ ಆದ್ಮೇಲೆ ಮತ್ತೆ ನಾವು ಬಂದ್ರೆ ಊಟ ಟೈಮ್ ಹತ್ರ ಬರುತ್ತೆ. ನಾನು ನಿಮಗೆ ಬುಕ್ ಕಳ್ಸಿಕೊಡ್ತೀನಿ ಈಗಲೇ. ಅದನ್ನೆಲ್ಲ ನಿಮ್ಮ ಬಿಡುವಿನ ಟೈಮಲ್ಲಿ ಸ್ವಲ್ಪ ಗ್ಲಾನ್ಸ್ ಮಾಡಿ, ಸ್ವಲ್ಪ ಡೌಟ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಮತ್ತೆ ನಿಮ್ಮ ಭೇಟಿ 2ನೇ ಸೆಷನ್ ಆದ 2 ಗಂಟೆಗೆ ಸರಿನಾ? ಸರ್ ಒಂದ್ ನಿಮಿಷ ಸರ್. ಹೇಳಿ. ಹಲೋ ಹಲೋ ಹೇಳಿ. ಒಂದ್ ನಿಮಿಷ ಸರ್. ಹೇಳಿ. ಇವಾಗ ಮೊದಲಿಂದ ತಿರ್ಗಾ ಇವಾಗ ಸೆಕೆಂಡ್ ಸೆಕ್ಷನ್ ಅಲ್ಲಿ ಇವಾಗ ನೀವು ಹೇಳ್ಕೊಟ್ಟಾಗ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು, ಸರಿಯಾಗಿ ಅರ್ಥ ಆಗ್ಲಿಲ್ಲ. ಆಮೇಲೆ ನನಗೆ ಈ ಜಗನ್ನಾಥ ಫಾರಿನ್ ಬರ್ತಾ ಇದೆ, ಇಂಡಿಯಾದ್ ಬರ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನಾನು ಬುಕ್ ಕೊಡ್ತೀನಿ ನಿಮ್ಗೆ, ಈಗಲೇ ಕಳ್ಸಿಕೊಡ್ತೀನಿ ಬುಕ್ಕು. ಬಿಡುವಿನ ಟೈಮ್ ಸ್ವಲ್ಪ ಗ್ಲಾನ್ಸ್ ಮಾಡಿ, ಡೌಟ್ ಕ್ಲಿಯರ್ ಆಗುತ್ತೆ. ಆ ಡೌಟ್ ಮತ್ತೆ ಫರ್ದರ್ ಕ್ಲಿಯರ್ ಮಾಡೋಣ ಸೆಕೆಂಡ್ ಸೆಷನ್ ಅಲ್ಲಿ. ಬುಕ್ ಹೇಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀರಾ ಸರ್? ಈಗಲೇ ಬರ್ತಾ ಇದೆ ನಿಮಗೆ ಲಿಂಕ್, ವಾಟ್ಸ್ಆಪ್ ಅಲ್ಲಿ ಬರ್ತಾ ಇದೆ. ಓಕೆ, PDF ಕಳಿಸ್ತಾ ಇದ್ದೀರಾ? PDF ಕಳ್ಸಿಕೊಡ್ತಾ ಇದ್ದೀನಿ. ಅದನ್ನೆಲ್ಲ ನೋಡ್ಕೊಳ್ಳಿ, ಫರ್ದರ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ ಮತ್ತೆ ನಾವೀಗ ಸದ್ಯಕ್ಕೆ ಒಂದು ಬ್ರೇಕ್ ತಗೋತಾ ಇದೀವಿ. ಹೇಳಿ ಮೇಡಮ್. ತಿಥಿ ಪ್ರವೇಶನಲ್ಲಿ 2022 ಹಾಕಕ್ ಹೇಳಿದ್ರಲ್ಲ ಸರ್, ಫಸ್ಟ್ ಒಂದು ಇಯರ್ ಅಲ್ಲಿ ಹಾಕ್ತೆ, ಮಂತ್ ನನ್ ಬಿಡಕ್ ಹೇಳಿದ್ರಿ. ಆಮೇಲೆ ಮತ್ತೆ ಕೆಳಗಡೆ ಬಂದು ಆನ್ಯುವಲ್ ಚಾರ್ಟ್ ಅಲ್ಲಿ ಮತ್ತೆ 2022 ಹಾಕ್ಬೇಕಾ? ಇಲ್ಲಿ ನಿಮಗೆ ಮತ್ತೆ ಕಳ್ಸಿಕೊಡ್ತೀನಿ. ಇನ್ನ ಮುಗ್ದಿಲ್ಲ ಇದು ನಿಮಗೆ ಪ್ರತಿ ತಿಂಗಳು ನೋಡೋದಾಗೆ ಮತ್ತು ನಿಮ್ಮ ಹಿರಿಯರ ಶ್ರಾದ್ದ ಮಾಡೋದಾಗೆ ಅವೆಲ್ಲ ತಿಳ್ಕೊಳ್ತೀನಿ. ಸೆಕೆಂಡ್ ಸೆಷನ್ ತಿಳಿಸೋಣ ಸರ್. ನಿಮ್ಮ ಆನ್ಯುವಲ್ ಚಾರ್ಟ್ ಕ್ಲಿಕ್ ಮಾಡಿದ್ ನಿಮ್ಮ ಸ್ಕ್ರೀನ್ ಹಾಕಿದ್ರಲ್ಲ, ಅದ್ರಲ್ಲಿ ಆನ್ಯುವಲ್ ಟಿಪಿ ನಲ್ಲಿ 2022 ಬಂದಿದೆ, ನೇಟಲ್ 2021 ಇದೆ. ನಾನ್ ಚೆಕ್ ಮಾಡಿದಾಗ ಬರೀ 2021 ಬಂತು. ಅದು ಆನ್ಯುವಲ್ ಆಲ್ಸೋ ವಾಸ್ 2021. ಅದಕ್ಕೆ ಅಲ್ಲಿ ನೀವು ಅಲ್ಲಿ ಬಿಫೋರ್ ಆಫ್ಟರ್ ಅಲ್ಲಿ ಚೇಂಜ್ ಆಗಿರುತ್ತೆ. ಅಲ್ಲಿ ನೀವು ಬಿಫೋರ್ ತಗೊಂಡ್ರೆ ಹಿಂದಿನ ಬರುತ್ತೆ, ಆಫ್ಟರ್ ತಗೊಂಡ್ರೆ ಮುಂದಿನ ಬರುತ್ತೆ. ಇವತ್ತಿನ ಡೇಟ್ಗೆ ಬಿಫೋರ್ ತಗೊಂಡಿದ್ದೀರಾ ಸರ್ ಇವತ್ತು ಡೇಟ್ಗೆ, ಬಟ್ ಅದೇ ಇದೇ ಡೇಟ್ ತೋರಿಸ್ತಾರೆ ಸರ್. ಫೆಬ್ರವರಿ 7 ಚೇಂಜ್ ಮಾಡಿ, ಇಯರ್ ಚೇಂಜ್ ಮಾಡಿಲ್ಲ ಅನ್ಸುತ್ತೆ ನೀವು ಅವಾಗ. ಅದನ್ನೆಲ್ಲ ನೋಡ್ಸೋಣ. ನಿಮ್ಮ ಭೋಜನದ ಸೆಷನ್ ಆದ್ಮೇಲೆ ಅವೆಲ್ಲ ಡೌಟ್ಸ್ ಕ್ಲಿಯರ್ ಮಾಡೋಣ. ಓ, ಬಿಫೋರ್ ಆಫ್ಟರ್, ಫೈನ್ ಸರ್. ಓಕೆ ಮೇಡಮ್, 2 ಇದೆ ಫೈಂಡ್ ತಿಥಿ ಪ್ರವೇಶ ಅಂತ. ಯು ಹ್ಯಾವ್ ಫಸ್ಟ್ ಒಂದು ಕ್ಲಿಕ್ ಮಾಡಿ, ಕರೆಕ್ಟ್ ಆಗಿ ಬರುತ್ತೆ. ನಾವು ನಿಮಗೆ ಬುಕ್ ಕಳ್ಸಿಕೊಡ್ತಾ ಇದೀವಿ. ಈಗ ನಮ್ಮ 3ನೇ ಸೆಷನ್ ಅವಧಿ ಮುಗಿತಾ ಇದೆ. ಮತ್ತೆ ನಿಮ್ಮ ಭೇಟಿ, ನೀವೆಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಸಣ್ಣ ಬೇಕಾದ್ರೆ ನಿದ್ದೆನೂ ಮಾಡ್ಕೊಂಡು ಬನ್ನಿ 2 ಗಂಟೆಗೆ. ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋಣ. ತುಂಬಾ ದೊಡ್ಡದಿದೆ ಇದು, ಆದಷ್ಟು ಸ್ವಲ್ಪ ತಿಳಿಸ್ಕೊಳ್ಳೋಣ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಕಂಫರ್ಟಬಲ್ ಆಗಿದೆ ನಿಮ್ಗೆ? ಕಂಫರ್ಟಬಲ್ ಆಗಿದೆ ಸರ್. ಮತ್ತೆ ನಾವು ಭೇಟಿ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. 2 o'clock ಸೇಮ್ ಲಿಂಕ್. 2 o'clock ಸೇಮ್ ಲಿಂಕ್.